ನಾವು ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಬೇಕಂದ್ರೆ ನಮ್ಮ ದೇಶನ ನಂಬಬೇಕು. ಸ್ಟಾಕ್ ಮಾರ್ಕೆಟ್ ಅಷ್ಟೇ ಅಲ್ಲ, ನೀವು ಒಂದು ಕೆಲಸ ಮಾಡಬೇಕಂದ್ರೆ, ಒಂದು ಸಣ್ಣ ಬಿಸ್ನೆಸ್ ಮಾಡಬೇಕಂದ್ರೆ, ನೀವು ಈ ದೇಶದಲ್ಲಿ ಇರಬೇಕಂದ್ರೂ ಕೂಡ ನಮ್ಮ ದೇಶನ ನಾವು ನಂಬಬೇಕು. ನಮ್ಮ ದೇಶನ ನಂಬಿ ನಾವು ಇನ್ವೆಸ್ಟ್ ಮಾಡೋದ್ರಿಂದ ನಮ್ಮ ದುಡ್ಡು ಮೇಲೋಗುತ್ತೆ. ಯಾಕಂದರೆ ನಮ್ಮ ದೇಶ ಮೇಲೋದ್ರೇ ನಮ್ಮ ದುಡ್ಡು ಮೇಲೋಗೋದು. ಅದು ನೀವು ಸೈಟ್ ಬೈ ಮಾಡಿದ್ರು ಸರಿನೇ, ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡಿದ್ರು ಸರಿನೇ. ದೇಶ ಮೇಲೋದ್ರೆ ತಾನೇ ದೇಶದಲ್ಲಿರೋ ಕಂಪ್ನಿಗಳು ಸಮೇತ ಮೇಲೋಗೋದು. ಅದಕ್ಕೆ ನಾವು ನಮ್ಮ ದೇಶದ ಬಗ್ಗೆ ಕ್ಲೀನಾಗಿ ತಿಳ್ಕೊಬೇಕು. ನೀವು ಸ್ಟಾಕ್ ಮಾರ್ಕೆಟಲ್ಲಿ ಫ್ಯೂಚರ್ ಹೇಗಿರುತ್ತೆ ಅಂತ ನೀವು ಗೆಸ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು, ಗೌರ್ಮೆಂಟ್ ಎಲ್ಲಿ ಸ್ಪೆಂಡ್ ಮಾಡ್ತಾ ಇದೆ ಅಂತ ಚೆಕ್ ಮಾಡಬೇಕು. ಗೌರ್ಮೆಂಟ್ ಯಾವುದ್ರಲ್ಲಿ ದುಡ್ಡು ಆಗ್ತಾ ಇದೆ ಅಂತ ಚೆಕ್ ಮಾಡಬೇಕು. ಅದನ್ನು ಚೆಕ್ ಮಾಡಬೇಕಂದ್ರೆ ನೀವು ಬಜೆಟ್ ನೋಡಬೇಕು. ಬಜೆಟಲ್ಲಿ 1.5 ಗಂಟೆ ಬಜೆಟಲ್ಲಿ ಕ್ಲೀನಾಗಿ ಅರ್ಥ ಆಗಲ್ಲ. ಅದಕ್ಕೇ ಗೌರ್ಮೆಂಟು ಬಜೆಟ್ಗಿಂತ ಒಂದು ದಿವಸ ಮುಂಚೆ ಎಕನಾಮಿಕ್ ಸರ್ವೆ ಆಫ್ ಇಂಡಿಯಾ ಅಂತ ಒಂದು ರಿಪೋರ್ಟ್ನ ಮಾಡುತ್ತೆ. ಆ ರಿಪೋರ್ಟಲ್ಲಿ ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡಿರುತ್ತೆ ನಮ್ಮ ದೇಶ ಹಿಂದೆ ಹೆಂಗಿತ್ತು, ಯಾವ ಥರ ನಮ್ಮ ದೇಶ ಗ್ರೋ ಆಗ್ತಾ ಇದೆ, ಫ್ಯೂಚರಲ್ಲಿ ಯಾವ ಥರ ಗ್ರೋ ಆಗುತ್ತೆ, ಎಕ್ಸ್ಪರ್ಟ್ಗಳು ಯಾವ ಥರ ಪ್ರಿಡಿಕ್ಟ್ ಮಾಡ್ತಾ ಇದ್ದಾರೆ, ಇದೆಲ್ಲ ಡೀಟೇಲು ಆ ರಿಪೋರ್ಟಲ್ಲಿ ಇರುತ್ತೆ. ಆದರೆ ಆ ರಿಪೋರ್ಟು 524 ಪೇಜ್ ಇದೆ. 524 ಪೇಜ್ನ ಓದ್ಕೊಂಡು ಕುತ್ಕೊಳ್ಳೋಕೆ ಯಾರಿಗೂ ಟೈಮ್ ಇಲ್ಲ. ಅದಕ್ಕೇ ನಾವು ಆ ರಿಪೋರ್ಟ್ನ ಓದಿ ಅದರಲ್ಲಿ ಮೇನ್ ಪಾಯಿಂಟ್ಸ್ ಏನೇನಿರುತ್ತೆ ಅದ್ರ ಬಗ್ಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ವಿಡಿಯೋ ಸ್ವಲ್ಪ ಲೆಂತ್ ಆಯಿತು ಅಂತ ನೆಗ್ಲೆಕ್ಟ್ ಮಾಡಬೇಡಿ, ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹಾಗಿದ್ರೆ ಈ ಎಕನಾಮಿಕ್ ಸರ್ವೆನ ಯಾಕೆ ಮಾಡ್ತಾರೆ? ನಾರ್ಮಲಿ ನಾವು ನಮ್ಮ ಮನೆಗಳಲ್ಲಿ ಬಜೆಟ್ ಮಾಡ್ಕೊತೀವಲ್ಲ, ರೇಷನ್ಗಿಷ್ಟು, ಕರೆಂಟ್ ಬಿಲ್ಗಿಷ್ಟು, ಬಾಡಿಗೆ ಕಟ್ಟಕ್ಕಿಷ್ಟು, EMI ಕಟ್ಟಕ್ಕಿಷ್ಟು ಅಂತ ಯಾಕೆ ಮಾಡ್ಕೊತೀವಿ? ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡಾಗ ನಾವು ದುಡ್ಡನ್ನ ಎಲ್ಲಿ ಖರ್ಚು ಮಾಡ್ತಿದ್ದೀವಿ ಅನ್ನೋದು ನಮಗೊಂದು ಐಡಿಯಾ ಬರುತ್ತೆ. ಎಷ್ಟೋ ಜನಗಳಲ್ಲಿ ಮನೇಲಿ ಬಜೆಟ್ ಮಾಡಲ್ಲ, ಯಾಕಂದರೆ ಅವ್ರು ಯಾರಿಗೂ ಎಕ್ಸ್ಪ್ಲೈನ್ ಮಾಡೋಂಗಿಲ್ಲ, ಅವ್ರು ಯಾರಿಗೂ ಆನ್ಸರ್ ಮಾಡೋಂಗಿಲ್ಲ. ಅದೇ ಗೌರ್ಮೆಂಟ್ ಆ ಥರ ಮಾಡೋಕ್ಕಾಗಲ್ಲ, ಯಾಕಂದರೆ ಗೌರ್ಮೆಂಟ್ದು ಅಲ್ಲ ದುಡ್ಡದು, ನಮ್ಮ ದುಡ್ಡು ಏನು ಮಾಡ್ತಿದ್ದೀರಾ, ಎತ್ತ ಮಾಡ್ತಿದ್ದೀರಾ ಅಂತ ಅವ್ರು ಬಜೆಟ್ ಮಾಡಿ ಎಕ್ಸ್ಪ್ಲೈನ್ ಮಾಡಬೇಕು. ನೀವು ಹೇಳ್ಬೋದು ಈ ಗಿಜೆಟಲ್ಲಿ ಯಾವನಿಗೆ ಅರ್ಥ ಆಗುತ್ತೆ ಬ್ರೋ, ಅವ್ರು ಎಲ್ಲರೂ ದುಡ್ಡು ಖರ್ಚು ಮಾಡ್ಕೊಳ್ಳಿ ಅಥವಾ ಎಲ್ಲಿ ಖರ್ಚು ಮಾಡ್ತಿದ್ದಾರೆ ಅಂತ ಅವ್ರು ಸರಿಯಾಗಿ ಎಕ್ಸ್ಪ್ಲೈನ್ ಕೂಡ ಮಾಡಲ್ಲ ಅಂತ ಅವ್ರು ನೀಟಾಗೆಲ್ಲ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಆದರೆ ನಾವು ಅದನ್ನು ತಿಳ್ಕೊಳಕ್ಕೆ ಹೋಗಲ್ಲ. ಅದಕ್ಕೇ ಈ ವಿಡಿಯೋ ಮಾಡಿರೋದು. ಎಕನಾಮಿಕ್ ಸರ್ವೆ ಅಂದ್ರೆ ಏನು, ಈ ಸರ್ವೆಯಿಂದ ಆಸ್ ಅ ಇನ್ವೆಸ್ಟರು ನಮಗೆ ಹೆಲ್ಪ್ ಆಗುತ್ತೆ. ಇದೆಲ್ಲ ತಿಳ್ಕೊಂಡ್ರೆ ಏನೇನು ಲಾಭ ಆಗುತ್ತೆ ಅಂತ ನಿಮ್ಗೆ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ. ನಿಮ್ಗೇನಾದರೂ ಈ ರಿಪೋರ್ಟ್ ಬೇಕಂದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು PDF ಅಲ್ಲಿ ಇರುತ್ತೆ, ಅದನ್ನು ಡೌನ್ಲೋಡ್ ಮಾಡ್ಕೊಂಡು ನೀವು ಕೂಡ ಯಾವಾಗ ಫ್ರೀ ಇದ್ದಾಗ ಓದ್ಕೊಬಹುದು. 524 ಪೇಜ್ ಇದೆ. ವಿಡಿಯೋನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಮ್ಮ ದೇಶ ಯಾವ ತರ ಬಜೆಟ್ ಮಾಡೋಕ್ಕಿಂತ ಮುಂಚೆ ಎಕನಾಮಿಕ್ ಸರ್ವೆ ಮಾಡಿ ಆಮೇಲೆ ಬಜೆಟ್ ಮಾಡುತ್ತಲ್ವಾ, ಅದೇ ರೀತಿ ನಾವು ಕೂಡ ಏನಾದರೂ ಬಜೆಟ್ ಮಾಡಬೇಕಂದ್ರೆ, ಇನ್ವೆಸ್ಟ್ ಮಾಡಬೇಕಂದ್ರೆ ನಾವು ಫೈನಾನ್ಷಿಯಲಿ ಸ್ಟೆಬಿಲಿಟಿ ಆಗಿರಬೇಕು. ನನ್ನ ಪ್ರಕಾರ ಯಾವುದೇ ಒಬ್ಬ ವ್ಯಕ್ತಿ ಫೈನಾನ್ಷಿಯಲಿ ಸ್ಟೆಬಿಲಿಟಿನ ಕಾಪಾಡ್ಕೊಂಡು ಬರಬೇಕು ಅಂದ್ರೆ ಅವ್ನು ಫಸ್ಟ್ ಅವ್ನ ಹೆಲ್ತ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು. ಅವ್ನ ಹೆಲ್ತ್ ಚೆನ್ನಾಗಿರ್ಬೇಕು, ಅದ್ರ ಜೊತೆ ಅವ್ರ ಫ್ಯಾಮಿಲಿ ಹೆಲ್ತ್ ಕೂಡ ಚೆನ್ನಾಗಿರ್ಬೇಕು. ಆದ್ರೆ ನಾವು ಎಷ್ಟೇ ಹೆಲ್ತ್ ಚೆನ್ನಾಗಿದ್ರು ಕೂಡ ಈಗ ನಾವು ತಿನ್ನೋ ಫುಡ್ ಇಂದ ಹೆಲ್ತ್ ಅಪ್ಸೆಟ್ ಆಗೋದು ಕಾಮನ್. ಅಕಸ್ಮಾತ್ ನಮ್ಮ ಮನೆಯಲ್ಲಿ ಯಾರನ್ನ ಒಬ್ರಿಗೆ ಹೆಲ್ತ್ ಅಪ್ಸೆಟ್ ಆದ್ರೂ ಕೂಡ ನಮ್ಮ ಹತ್ರ ಮಾಡಿರೋ ಸೇವಿಂಗ್ಸ್ ಎಲ್ಲಾನು ಅದಕ್ಕೆ ತಗೊಂಡೋಗಿಡ್ಬೇಕಾಗುತ್ತೆ, ಹಾಸ್ಪಿಟ್ಲಿಗೆ ತಗೊಂಡೋಗಿಡ್ಬೇಕಾಗುತ್ತೆ. ನಾನು ಕಷ್ಟಪಟ್ಟು ದುಡ್ದು ಡಾಕ್ಟರ್ನ ಉದ್ಧಾರ ಮಾಡಬೇಕಾಗುತ್ತೆ. ಅದಕ್ಕೇನೆ ನಮ್ಮ ಹತ್ರ ಒಂದು ಹೆಲ್ತ್ ಇನ್ಶೂರೆನ್ಸ್ ಇರಬೇಕು. ಆ ಹೆಲ್ತ್ ಇನ್ಶೂರೆನ್ಸ್ನ ಹೇಗೆ ಬೈ ಮಾಡಬೇಕಂದ್ರೆ, ನಾರ್ಮಲಿ ಮುಂಚೆ ಎಲ್ಲ ಏನು ಮಾಡೋರು, ಏನಾದ್ರು ಒಂದು ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡಬೇಕಂದ್ರೆ ಯಾರನ್ನ ಅವ್ರ ಫ್ರೆಂಡು ಫ್ಯಾಮಿಲಿ ಮೆಂಬರ್ಸ್ ಹತ್ರ ಹೋಗ್ಬಿಟ್ಟು ಕೇಳ್ಕೊಳೋರು, ಆಫ್ಲೈನಲ್ಲಿ ಹೋಗಿ ಬೈ ಮಾಡೋರು. ಬಟ್ ಇವಾಗೆಲ್ಲನೂ ಆನ್ಲೈನ್ ಆಗಿದೆ. ಆಫ್ಲೈನಲ್ಲಿ ಬೈ ಮಾಡಿದ್ರೆ ಏನು ಪ್ರಾಬ್ಲಮ್ ಅಂದರೆ, ಅವ್ರಿಗೆ ಯಾವುದು ಜಾಸ್ತಿ ಕಮಿಷನ್ ಕೊಡುತ್ತಲ್ಲ ಅಂಥ ಹೆಲ್ತ್ ಇನ್ಶೂರೆನ್ಸ್ನ ನಿಮಗೆ ಪ್ರಮೋಟ್ ಮಾಡ್ತಾರೆ. ಅದೇ ನೀವು ಆನ್ಲೈನಲ್ಲಿ ಬೈ ಮಾಡಿದ್ರೆ, ಈಗ ನಾನು ಕೆಳಗಡೆ ಲಿಂಕ್ ಕೊಟ್ಟಿದ್ದೀನಿ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿದ್ರೆ ಸುಮಾರು 25ಕ್ಕಿಂತ ಜಾಸ್ತಿ ಹೆಲ್ತ್ ಇನ್ಶೂರೆನ್ಸ್ ಕಂಪ್ನಿಗಳ ಜೊತೆ ನೀವು ಕಂಪೇರ್ ಮಾಡ್ಬೋದು. ಆಮೇಲೆ ನಿಮಗೆ ತುಂಬ ಚೀಪಾಗಿ ಸಿಗುತ್ತೆ. ಅಂದರೆ ಕೇವಲ 390 ರೂಪಾಯಿ ಪರ್ ಮಂತ್ ಪೇ ಮಾಡಿದ್ರೆ ನಿಮಗೆ ಅಪ್ ಟು 1 ಕೋಟಿ ರೂಪಾಯಿವರೆಗೂ ನಿಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ. ಅದು ಬೇಸ್ಡ್ ಆನ್ ಏಜ್ ಆಗಿರುತ್ತೆ. ಏಜ್ ಕಮ್ಮಿ ಇದ್ದಷ್ಟು ನಿಮಗೆ ಕಮ್ಮಿ ರೇಟಲ್ಲಿ ಸಿಗುತ್ತೆ. ನಿಮಗೆ ಕ್ಲೈಮ್ ಮಾಡಬೇಕಾದ್ರೆ ನಿಮಗೊಬ್ಬ ಡೆಡಿಕೇಟೆಡ್ ಮ್ಯಾನೇಜರ್ ಇರ್ತಾನೆ, ಅವ್ನು ನಿಮಗೆ ಹೆಲ್ಪ್ ಮಾಡ್ತಾನೆ. ಅಕಸ್ಮಾತ್ ನಿಮಗೆ ಆನ್ಲೈನಲ್ಲಿ ಬೈ ಮಾಡೋಕ್ಕೆ ಏನಾದರೂ ತೊಂದರೆ ಆಗ್ತಾ ಇದ್ರೆ ಅವ್ರನ್ನೇ ನಿಮ್ಮ ಮನೆಗೆ ಕರೆಸಿ ಆಫ್ಲೈನಲ್ಲಿ ಬೈ ಮಾಡ್ಬೋದು ಸೇಮ್ ಪ್ರೈಸಿಗೆ. ನೀವು ಏನಾದರೂ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಟ್ರಸ್ಟೆಡ್ ಲಿಂಕ್ ಕೊಟ್ಟಿರ್ತೀನಿ, ಆ ಲಿಂಕ್ ಯೂಸ್ ಮಾಡ್ಕೊಂಡು ನೀವು ಬೈ ಮಾಡ್ಬೋದು. ನಿಮ್ಗೆ ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ. ಈಗ ವಿಡಿಯೋಗೆ ಮತ್ತೆ ವಾಪಸ್ ಬರೋಣ. ಈ ರಿಪೋರ್ಟ್ನ 1951ನೇ ಬಜೆಟ್ ಮಾಡ್ಕೊಂಡು ಬಂದ್ರಲ್ಲ, ಅಂದರೆ ನಮ್ಮ ದೇಶ ರಿಪಬ್ಲಿಕ್ ಆದ್ಮೇಲಿಂದನೂ ಬಜೆಟ್ ಮಾಡ್ಕೊಂಡು ಬಂದಿದ್ದಾರೆ. ಆ ವರ್ಷದಿಂದನೂ ಈ ರಿಪೋರ್ಟ್ನ ಬಿಡ್ತಾ ಇದ್ದಾರೆ. ಅಂದರೆ ಅವಾಗ ಏನು ಮಾಡೋರು, ಬಜೆಟ್ ಬಿಟ್ಟಿದ್ದ ದಿವಸನೇ ಈ ರಿಪೋರ್ಟ್ನ ಬಿಡೋರು. 1965ರಿಂದ ಒಂದು ದಿವಸ ಮುಂಚೆ ಬಿಡೋಕೆ ಸ್ಟಾರ್ಟ್ ಮಾಡಿದ್ರು. ಹಾಗಿದ್ರೆ ಈ ರಿಪೋರ್ಟ್ನ ಯಾರು ಮಾಡ್ತಾರೆ? ನರೇಂದ್ರ ಮೋದಿ ಕುತ್ಕೊಂಡು ಮಾಡ್ತಾರಾ ಅಥವಾ ನಿರ್ಮಲಾ ಸೀತಾರಾಮನ್ ಮಾಡ್ತಾರೆ? ಆ್ಯಕ್ಚುಲಿ ಇವರಿಬ್ಬರು ಮಾಡಲ್ಲ. ಈ ರಿಪೋರ್ಟ್ನ ಚೀಫ್ ಎಕನಾಮಿಕ್ ಅಡ್ವೈಸರ್ಸ್ ಆಫ್ ಇಂಡಿಯಾ ಅಂತ ಟೀಮ್ ಇದೆ. ಅದರಲ್ಲಿ ವಿ ಅನಂತ ನಾಗೇಶ್ವರನ್ ಮತ್ತು ಅವ್ರದ್ದು ಟೀಮ್ ಇದೆ. ಅವರು ಈ ರಿಪೋರ್ಟ್ನ ಮಾಡಿ ಗೌರ್ಮೆಂಟಿಗೆ ಕೊಡ್ತಾರೆ. ಯಾಕಂದರೆ ಇವರು ಅಡ್ವೈಸ್ ಮಾಡ್ತಾರೆ ಗೌರ್ಮೆಂಟ್ಗೆ ಎಕನಾಮಿಕ್ ಯಾವ ಥರ ಇರಬೇಕು. ಯಾಕಂದರೆ ನೀವು ನೋಡಿರ್ಬೋದು, ನರೇಂದ್ರ ಮೋದಿಗೆಲ್ಲ ಗೊತ್ತು, ನಿರ್ಮಲಾ ಸೀತಾರಾಮನ್ ಬಜೆಟ್ ಮಾಡೋದು ಅವ್ಳಿಗೇನು ಗೊತ್ತು ಅಂತೆಲ್ಲ ಕಾಮೆಂಟ್ ಮಾಡ್ತಿರ್ತೀರ. ಆ್ಯಕ್ಚುಲಿ ಅವ್ರು ಜಸ್ಟ್ ರೆಪ್ರೆಸೆಂಟೇಟಿವ್ ಅಷ್ಟೇ, ಬಟ್ ಅವ್ರಿಗೆ ಹಿಂದ್ಗಡೆ ಅಡ್ವೈಸ್ ಮಾಡೋರು ಇರ್ತಾರೆ. ಆ ಅಡ್ವೈಸ್ ಮಾಡಿರ್ತಾರಲ್ವ, ಅವ್ರು ಮಾಡಿರೋ ಒಂದು ರಿಪೋರ್ಟ್ ಇದು. ಈ ರಿಪೋರ್ಟಲ್ಲಿ ಹೋದ ವರ್ಷ ಏನಾಗಿತ್ತು, ಮುಂದಿನ ವರ್ಷ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಇರುತ್ತೆ. ಆಮೇಲೆ ಗೌರ್ಮೆಂಟ್ ಎಲ್ಲೆಲ್ಲಿ ಸ್ಪೆಂಡ್ ಮಾಡುತ್ತೆ, ಗೌರ್ಮೆಂಟ್ ಜಾಸ್ತಿ ದುಡ್ಡು ಎಲ್ಲೆಲ್ಲಿ ಖರ್ಚು ಮಾಡುತ್ತೆ, ಹಿಂದೆ ಖರ್ಚು ಮಾಡೋದ್ರಿಂದ ಏನು ಉಪಯೋಗ ಆಗಿದೆ ಅನ್ನೋದು ಇರುತ್ತೆ.
ಭಾರತದ ರಿಯಲ್ ಜಿ ಡಿ ಪಿ 2023-2024ರಲ್ಲಿ ಸುಮಾರು 8.2% ಗ್ರೋತ್ ಆಗಿದೆ. ರಿಯಲ್ ಜಿ ಡಿ ಪಿ ಅಂದರೆ ನಮ್ಮ ದೇಶ ಗ್ರೋತ್ ಆಗುತ್ತಲ್ವಾ, ಅಂದರೆ ಈಗ ನಿಮಗೆ ವರ್ಷಕ್ಕೆ 1 ಲಕ್ಷ ಸಂಬಳ ಬರ್ತಾ ಇದೆ. ಆ 1 ಲಕ್ಷ ಸಂಬಳ ಬರೋದ್ರಲ್ಲಿ ನಿಮಗೆ ಒಂದು 15% ಸಂಬಳ ಇಂಕ್ರಿಮೆಂಟ್ ಆಯಿತು. ಸಂಬಳ ಇಂಕ್ರಿಮೆಂಟ್ ಆದ ತಕ್ಷಣ ಈಗ ನೀವು ಹೋದ ವರ್ಷ ಬಾಡಿಗೆಗೆ, ಕರೆಂಟ್ ಬಿಲ್ಗೆ, ರೇಷನ್ಗೆ ಎಷ್ಟು ದುಡ್ಡು ಖರ್ಚು ಮಾಡ್ತಿದ್ರು ಅಲ್ವಾ, ಅದೇ ರೀತಿ ಈ ವರ್ಷನೂ ಖರ್ಚು ಮಾಡಿದ್ರೆ ಎಷ್ಟು ದುಡ್ಡು ಆಗುತ್ತೆ. ಈಗ ಎಕ್ಸಾಂಪಲ್ ನಿಮಗೆ ಈ ವರ್ಷ 1,15,000 ಸಂಬಳ ಬಂದಿದೆ. ಇದರಲ್ಲಿ ನಿಮಗೆ 1,09,000 ಖರ್ಚಾಗಿದೆ. ಅಂದರೆ ನಿಮಗೆ ಎಕ್ಸ್ಟ್ರಾ ದುಡ್ಡು ಕೊಟ್ಟರು ಕೂಡ 15,000 ಇಂಕ್ರಿಮೆಂಟ್ ಕೊಟ್ಟರು ಕೂಡ 1,09,000 ನಿಮ್ಮದು ಖರ್ಚಾಗಿದೆ. ಉಳಿದಿದ್ದೆಷ್ಟು ಹೇಳಿ? 6. ಅಂದರೆ ಇದು ನಿಮ್ಮ ರಿಯಲ್ ಗ್ರೋತ್. ಈ ದುಡ್ಡಿಂದ ನೀವು ಶೇರ್ ಮಾರ್ಕೆಟಲ್ಲಾದರೂ ಇನ್ವೆಸ್ಟ್ ಮಾಡ್ಬೋದು, ಸೈಟ್ ಬೇಕಿರೋ ತಗೊಳ್ಬೋದು, ಏನು ಬೇಕಿರೋ ತಗೊಳ್ಬೋದು. ಬಿಕಾಸ್ ಈ ದುಡ್ಡು ನಿಮ್ಮ ಕೈಯಲ್ಲಿ ಉಳಿತಾ ಇದೆ. ದಿಸ್ ಈಸ್ ರಿಯಲ್ ಗ್ರೋತ್. ಇದರಲ್ಲಿ ಇನ್ಫ್ಲೇಷನ್ನ ಮೈನಸ್ ಮಾಡ್ತಾರೆ. ಅಂದರೆ ನಮ್ಮ ದೇಶದಲ್ಲಿ ಆಗಿರೋ ಗ್ರೋತನ್ನ, ಅಂದರೆ ನಮ್ಮ ದೇಶದಲ್ಲಿ ಟೋಟಲ್ ಟ್ರಾನ್ಸಾಕ್ಷನ್ ಆಗಿರುತ್ತಲ್ಲ, ಅದನ್ನೇ ಜಿ ಡಿ ಪಿ ಅಂತ ಕರೀತಾರೆ. ಅದರಲ್ಲಿ ಲಾಸ್ಟ್ ಇಯರ್ ಆಗಿರೋದಕ್ಕೂ ಈ ಇಯರ್ ಆಗಿರೋದಕ್ಕೂ ಕಂಪೇರ್ ಮಾಡ್ತಾರೆ. ಎಲ್ಲ ಕಂಪೇರ್ ಮಾಡಿ ಎಷ್ಟು ಜಾಸ್ತಿ ಆಗಿದೆಯಲ್ಲ ಅದನ್ನು ನಾಮಿನಲ್ ಜಿ ಡಿ ಪಿ ಅಂತ ಕರೀತಾರೆ. ಇದನ್ನು ರಿಯಲ್ ಜಿ ಡಿ ಪಿ ಅಂತ ಕರೀತಾರೆ. ನಾಮಿನಲ್ ಜಿ ಡಿ ಪಿನಲ್ಲಿ ಇನ್ಫ್ಲೇಷನ್ ಆ್ಯಡ್ ಆಗಿರುತ್ತೆ. ಅಂದರೆ ಇನ್ಫ್ಲೇಷನ್ ಸೇರಿಸಿನೇ ಈಗ ನಿನಗೆ 15,000 ಸಂಬಳ ಕೊಟ್ಟರೆ ಅವರೇನು ನಿಮ್ಮ ಕಂಪ್ನಿನವರು ನಿನ್ಗೆ ಇನ್ಫ್ಲೇಷನ್ ಇಷ್ಟಿದೆ, ನೀನು ರಿಯಲ್ ಇಷ್ಟಿದೆ ಅಂತ ಕೊಡಲ್ಲ, ಸಂಬಳ ಕೊಟ್ಟಿದ್ದಾರೆ. ಅದೇ ರೀತಿ ರಿಯಲ್ ಅಂತ ಚೆಕ್ ಮಾಡಿದ್ರೆ ಇವು ರಿಯಲ್ ಜಾಸ್ತಿ. ನೀವು ಟಿ ವಿನಲ್ಲೆಲ್ಲ ನೋಡೋದು ರಿಯಲ್ ಜಿ ಡಿ ಪಿ. ರಿಯಲ್ ಜಿ ಡಿ ಪಿನಲ್ಲಿ ಇನ್ಫ್ಲೇಷನ್ ಮೈನಸ್ ಆಗಿರುತ್ತೆ. ಅಂದರೆ ಲೆಕ್ಕ ಮಾಡಿ ನಮ್ಮ ದೇಶ ವರ್ಷಕ್ಕೆ 14-15% ಇನ್ಫ್ಲೇಷನ್ ಸೇರಿಸ್ಕೊಂಡು ಬೆಳೀತಾ ಇದೆ. ನಾವೆಷ್ಟು ಬೆಳೀತಿದ್ದೀವಿ ಅಂತ ನೀವೇ ಯೋಚನೆ ಮಾಡಿ. ಈಗ ನೆಕ್ಸ್ಟು ಬರೋ ಫೈನಾನ್ಷಿಯಲ್ ಇಯರ್ಗೆ, ಅಂದರೆ ಈಗ ಬರೋ 24-25 ಫೈನಾನ್ಷಿಯಲ್ ಇಯರ್ಗೆ ಆವ್ರೇಜ್ 7% ನಾವು ಇಯರ್ ಆನ್ ಇಯರ್ ಗ್ರೋತ್ ಆಗ್ತೀವಿ ಅಂತ ಹೇಳ್ತಾ ಇದ್ದಾರೆ ರಿಯಲ್ ಜಿ ಡಿ ಪಿ. ಇದ್ರ ಜೊತೆ ಒಂದು 4-5% ಇನ್ಫ್ಲೇಷನ್ ಆ್ಯಡ್ ಮಾಡಿಕೊಂಡ್ರೆ 12-13% ನಮ್ಮ ದೇಶ ಈ ವರ್ಷ ಗ್ರೋ ಆಗುತ್ತೆ. ಲಾಸ್ಟ್ 3 ಕ್ವಾರ್ಟರ್ಸಿಂದ ನಮ್ಮ ದೇಶ ಎವ್ರಿ ಕ್ವಾರ್ಟರ್ 8% ಗ್ರೋತ್ ಆಗಿದೆ. 8% ಗ್ರೋತು ಒನ್ ಆಫ್ ದ ಗ್ರೇಟೆಸ್ಟ್ ಗ್ರೋತು. ಯಾಕಂದರೆ ನಮ್ಮ ವರ್ಲ್ಡಲ್ಲಿರೋ ಮೇಜರ್ ಎಕಾನಮಿಗಳು ಅಷ್ಟೊಂದು ಗ್ರೋತ್ ಆಗಲ್ಲ. ಅಮೇರಿಕಾ 2-3% ಆಗುತ್ತೆ, ಚೈನಾ 4-5% ಆಗುತ್ತೆ, ಜಪಾನ್ ಗ್ರೋತೇ ಇಲ್ಲ, ಬೇರೆ ಯುರೋಪಿಯನ್ ಕಂಟ್ರೀಸ್ಗಳಲ್ಲಿ ಗ್ರೋತೇ ಇಲ್ಲ. ಆದರೂ ಕೂಡ ನಮ್ಮ ದೇಶ ಗ್ರೋ ಆಗ್ತಾ ಇದೆ. ಇದನ್ನು ಅರ್ಥ ಮಾಡ್ಕೊಂಡ್ರೆ ನಿಮ್ಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಇಲ್ಲಿ ದುಡ್ಡು ಹಾಕೋಕ್ಕೆ, ನಮ್ಮ ದೇಶದ ಮೇಲೆ ದುಡ್ಡು ಹಾಕೋಕ್ಕೆ. ಲಾಸ್ಟ್ ಇಯರು ನಮ್ಮ ಗೌರ್ಮೆಂಟು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡೋಕ್ಕೆ ಮತ್ತು ಅಸೆಟ್ ಕ್ರಿಯೇಷನ್ ಮಾಡೋಕ್ಕೆ ಜಾಸ್ತಿ ದುಡ್ಡನ್ನ ಸ್ಪೆಂಡ್ ಮಾಡಿದೆ. ಟೋಟಲ್ಲು ನಮ್ಮದು ಗ್ರಾಸ್ ಫಿಕ್ಸ್ಡ್ ಅಸೆಟ್ಟು ಲಾಸ್ಟ್ ಇಯರ್ಗಿನ್ನ ಈ ಇಯರ್ಗೆ 9% ಜಾಸ್ತಿ ಆಗಿದೆ. ಗ್ರಾಸ್ ಫಿಕ್ಸ್ಡ್ ಅಸೆಟ್ ಅಂದರೆ ಯಾವುದೇ ಒಂದು ದೇಶ ನಿಜವಾಗ್ಲೂ ಗ್ರೋ ಆಗ್ತಾ ಇದೆ, ಗ್ರೋ ಆಗಬೇಕು ಫ್ಯೂಚರಲ್ಲಿ ಅಂದರೆ ಆ ದೇಶ ತನ್ನ ದುಡ್ಡನ್ನ ಗ್ರಾಸ್ ಫಿಕ್ಸ್ಡ್ ಅಸೆಟಲ್ಲಿ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು. ಅಂದರೆ ರೋಡ್ ಇರ್ಬೋದು, ಬ್ರಿಡ್ಜ್ ಇರ್ಬೋದು, ರೈಲ್ವೆ ಇರ್ಬೋದು, ಏರ್ಪೋರ್ಟ್ಸ್ ಇರ್ಬೋದು, ಇಲ್ಲಿ ಫಿಕ್ಸ್ ಮಾಡಿದ್ರೆ ಇದು ಒಂದ್ಸಲ ಇನ್ವೆಸ್ಟ್ ಮಾಡಿದ್ರೆ ಇದು 10 ವರ್ಷ ಆದರೂ ದೇಶಕ್ಕೆ ರಿಟರ್ನ್ ತಂದುಕೊಡುತ್ತೆ. ಈಗ ಇವತ್ತು ಇನ್ವೆಸ್ಟ್ ಮಾಡಿದ್ದು ನಾಳೆನೇ ತಂದುಕೊಡಲ್ಲ, ನೆಕ್ಸ್ಟು ಎವ್ರಿ ಇಯರ್ ರಿಟರ್ನ್ ತಂದುಕೊಡುತ್ತೆ. ಇದರಿಂದ ದೇಶಗಳು ಜಾಸ್ತಿ ಫಿಕ್ಸ್ಡ್ ಅಸೆಟಲ್ಲಿ ಇನ್ವೆಸ್ಟ್ ಮಾಡಬೇಕು. ಈವನ್ ಚೈನಾಗೂ ನೀವು ಕಂಪೇರ್ ಮಾಡಿದ್ರೆ ನಮ್ಮ ಇಂಡಿಯಾ ವೆರಿ ಲೋ ಇದೆ ಫಿಕ್ಸ್ಡ್ ಅಸೆಟಲ್ಲಿ. ಈವನ್ ದೊಡ್ಡ ದೊಡ್ಡ ರಿಪೋರ್ಟ್ಗಳು ಹೇಳ್ತವೆ ವಿ ಆರ್ ವೆರಿ ಲೋ ಇನ್ ಫಿಕ್ಸ್ಡ್ ಅಸೆಟ್ ಜನ್ರೇಷನ್ನು. ಚೈನಾ ಕಂಪೇರ್ ಮಾಡಿದ್ರೆ ನಾವು ಚೈನಾನ ಬೀಟ್ ಮಾಡಬೇಕು, ಅದು ಮಾಡಬೇಕು ಅಂತ ಹೇಳ್ತೀವಿ. ಚೈನಾ ಮಾತ್ರ ಒಳ್ಳೊಳ್ಳೆ ಇನ್ಫ್ರಾಸ್ಟ್ರಕ್ಚರಿಗೆ ಸ್ಪೆಂಡ್ ಮಾಡ್ತಿದ್ದಾನೆ, ನಾವು ಇನ್ನೂ ಕೆಳಗಡೆ ಇದ್ದೀವಿ. ಯಾಕಂದರೆ ನಮ್ಮ ಇಂಡಿಯಾದಲ್ಲಿ ಬಡತನ ಜಾಸ್ತಿ ಇದೆ. ನಾವಿನ್ನು 81 ಕೋಟಿ ಜನಕ್ಕೆ ರೇಷನ್ ಫ್ರೀಯಾಗಿ ಕೊಡ್ತಾ ಇದ್ದೀವಿ. ಅಂದರೆ ನಮ್ಮ ಜಾಸ್ತಿ ದುಡ್ಡು ಅಲ್ಲೇ ಖರ್ಚಾಗ್ತಾ ಇದೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ಹಿಂಗಿರಲ್ಲ, ನಮ್ಮ ದೇಶ ನಿಧಾನಕ್ಕೆ ಇಂಪ್ರೂವ್ ಆಗುತ್ತೆ. ರಿಟೇಲ್ ಇನ್ಫ್ಲೇಷನ್ ಅಂದರೆ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ, ಫುಡ್ ಇರ್ಬೋದು, ಟ್ರಾನ್ಸ್ಪೋರ್ಟ್ ಇರ್ಬೋದು, ಹೆಲ್ತ್ ಕೇರ್ ಸರ್ವಿಸ್ ಇರ್ಬೋದು, ಅಂದರೆ ಹಾಸ್ಪಿಟ್ಲಿಗೆ ತೋರಿಸೋದಿರ್ಬೋದು, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗೋದಿರ್ಬೋದು, ಅದೇ ರೀತಿ ಎಜುಕೇಷನ್ ಇರ್ಬೋದು. ಇದೆಲ್ಲನೂ ವರ್ಷದಿಂದ ವರ್ಷಕ್ಕೆ ದುಡ್ಡು ಎಷ್ಟು ಜಾಸ್ತಿ ಆಗಿದೆ ಅಂತ ಚೆಕ್ ಮಾಡೋದ್ರೆ ನಾವು ರಿಟೇಲ್ ಇನ್ಫ್ಲೇಷನ್ ಅಂತ ಕರಿತೀವಿ. ರಿಟೇಲ್ ಅಂದರೆ ನಾವು ಕೊಡೋ ಪ್ರೈಸು. ಹೋಲ್ಸೇಲ್ ಅಂದರೆ ಕಂಪ್ನಿ ಟು ಕಂಪ್ನಿ ಪ್ರೈಸ್ ಎಷ್ಟು ಜಾಸ್ತಿ ಆಗಿದೆ ಅನ್ನೋದು, ಅದನ್ನು ಹೋಲ್ಸೇಲ್ ಇನ್ಫ್ಲೇಷನ್ ಅಂತ ಕರೀತಾರೆ. ನಮ್ಮದು ರಿಟೇಲ್ ಇನ್ಫ್ಲೇಷನ್. ನಮ್ದು ಎಷ್ಟು ಜಾಸ್ತಿ ಆಗಿದೆ ಅಂದರೆ 2023ರಲ್ಲಿ 6.7% ಇತ್ತು ಇನ್ಫ್ಲೇಷನ್ನು, ಇವಾಗ ಅದು 5.4% ಇದೆ. RBI ಟಾರ್ಗೆಟ್ ಮಾಡ್ತಾ ಇದೆ ಅದನ್ನು 4.5%ಗೆ ತರಬೇಕು, ಆಲ್ಮೋಸ್ಟ್ 4%ಗೆ ತರಬೇಕು ಅಂತ. 4%ಗೆ ಬಂದ ತಕ್ಷಣ ನಮ್ಮ ದೇಶದಲ್ಲಿ ನಮಗೆ ಅಷ್ಟೊಂದು ಜಾಸ್ತಿ ಆಗಲ್ಲ. ಬಿಕಾಸ್ ನಮಗೆ ನಾರ್ಮಲಿ ಇನ್ಫ್ಲೇಷನ್ ಯಾರಿಗೆ ತೊಂದರೆ ಮಾಡುತ್ತೆ ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೇನೆ. ಯಾಕಂದರೆ ನಾವು ದುಡ್ದಿರೋ ದುಡ್ಡು, ನಾನು ಆವಾಗಲೇ ಹೇಳಿದೆ 1 ಲಕ್ಷ ಇರೋ ಸಂಬಳನ 1,15,000 ಮಾಡಿದ್ರು ಕೂಡ ನನ್ನ ಕೈಯಲ್ಲಿ ಉಳಿದಿದ್ದು 6,000. ಯಾಕಂದರೆ 9% ಇನ್ಫ್ಲೇಷನ್ ನುಂಕೊಂಬಿಟ್ಟಿದೆ. ಅದೇ ರೀತಿ ಏನಾದರೂ 4-4.5% ಇದ್ರೆ ಏನಾಗುತ್ತೆ, ಜಸ್ಟು 10% ನಮ್ಮ ಸಂಬಳ ಇನ್ಕ್ರೀಸ್ ಆದರೂ ನಮ್ಮ ಕೈಯಲ್ಲಿ ಜಾಸ್ತಿ ದುಡ್ಡು ಉಳಿಯುತ್ತೆ.
ಇನ್ಫ್ಲೇಷನ್ನ ಕಂಟ್ರೋಲ್ ಮಾಡೋದು RBI, ಅದು ರೆಪೋ ರೇಟಿಂದ. ಅಂದರೆ ನಮ್ಮ ದೇಶದಲ್ಲಿ ಇಂಟ್ರೆಸ್ಟ್ ರೇಟ್ ಯಾವ ಥರ ಇರಬೇಕು, ನೀವು ಹೋಮ್ ಲೋನ್ ಇರ್ಬೋದು, ಕಾರ್ ಲೋನ್ ಇರ್ಬೋದು, ಬೈಕ್ ಲೋನ್ ಇರ್ಬೋದು, ಇದೆಲ್ಲ ತಾಣ್ತೀರಲ್ಲ, ಇದನ್ನು ಕಂಟ್ರೋಲ್ ಮಾಡುತ್ತೆ RBI. ಏನಂದರೆ ಇಂಟ್ರೆಸ್ಟ್ ರೇಟ್ನ ಜಾಸ್ತಿ ಮಾಡಿದ ತಕ್ಷಣ ಏನಾಗುತ್ತೆ, ನೀವು ಸುಮ್ಮನೆ ಓಡೋಗಿ ತಗೊಳಲ್ಲ. ಅಂದರೆ ಸುಮ್ಮನೆ ಓಡೋಗಿ ಕಾರ್ ತಗೊಳೋದು, ಸುಮ್ಮನೆ ಓಡೋಗಿ ಮನೆ ತಗೊಳೋದು, ಯಾಕಂದರೆ ಇಂಟ್ರೆಸ್ಟ್ ರೇಟ್ ಕಮ್ಮಿ ಇದೆ ಅಂತ ಸುಮ್ಮನೆ ಓಡೋಗಿ ಐಫೋನ್ ತಗೊಳೋದು, ಇದನ್ನೆಲ್ಲನೂ ಕಮ್ಮಿ ಮಾಡ್ತಾರೆ. ಅವಾಗ ಏನಾಗುತ್ತೆ, ಡಿಮ್ಯಾಂಡ್ ಕಮ್ಮಿ ಆದಾಗ, ಅಂದರೆ ಆರ್ಟಿಫಿಷಿಯಲಿ ಡಿಮ್ಯಾಂಡ್ನ ಸಕ್ ಮಾಡುತ್ತೆ RBI. ಅವಾಗ ಏನಾಗುತ್ತೆ, ದೇಶದಲ್ಲಿ ಇನ್ಫ್ಲೇಷನ್ ಕಂಟ್ರೋಲ್ ಆಗಿರುತ್ತೆ. ಅದೇ ರೀತಿ ಫುಡ್ ಇನ್ಫ್ಲೇಷನ್ ಕೂಡ RBI ಕಂಟ್ರೋಲ್ ಮಾಡುತ್ತೆ. ನಮ್ಮದು ಕರೆಂಟ್ ಅಕೌಂಟ್ ಡೆಫಿಸಿಟು ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಸಖತ್ ಕಮ್ಮಿ ಆಗಿದೆ. ಲಾಸ್ಟ್ ಇಯರ್ 2% ಇತ್ತು ಫಾರ್ GDP, ಈ ವರ್ಷ 0.7% ಇದೆ ಕರೆಂಟ್ ಅಕೌಂಟ್ ಡೆಫಿಸಿಟ್. ಅಂದರೆ ಈಗ ನಾವು ಬೇರೆ ದೇಶದಿಂದ ಏನಾದರೂ ತರಿಸ್ಕೊತೀವಲ್ಲ, ಡಾಲರ್ ಕೊಟ್ಟು ತರಿಸ್ಕೊತೀವಿ. ಈಗ ನಮ್ಮ ಹತ್ರ $100 ಇತ್ತು ಅಂದ್ಕೊಳ್ಳಿ, ನಾವು $100 ಏನು ಮಾಡಿದ್ವಿ, $80 ನಾವು ಹೋಗಿ ಆಯಿಲ್ ತರಿಸ್ಕೊಂಡ್ವಿ. ಓಕೆ, ಈಗ ಮತ್ತೆ ನಾವೇನು ಮಾಡಬೇಕು, ಮತ್ತೆ $80 ನಾವೇನಾದರೂ ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡಿ ಬೇರೆ ದೇಶಕ್ಕೆ ಕಳಿಸ್ಬೇಕು. ಅವಾಗ ಏನಾಗುತ್ತೆ, ನಮ್ಗೆ ಮತ್ತೆ $80 ಕೈಗೆ ಬಂತಾ, ಅವಾಗ ಮತ್ತೆ ನಾವೇನಾದರೂ ತರಿಸ್ಕೊಬೋದಾ? ಅದನ್ನೇ ಕರೆಂಟ್ ಅಕೌಂಟ್ ಡೆಫಿಸಿಟ್ ಅಂತಾರೆ. ನಮ್ಮ ದೇಶ ಮುಂಚಿಂದನೂ ಡೆಫಿಸಿಟಲ್ಲೇ ಇದೆ. ನಮ್ಮ ದೇಶ ಅಲ್ಲ, ತುಂಬ ದೇಶಗಳು ಡೆಫಿಸಿಟಲ್ಲೇ ಇದೆ. ಯಾಕಂದರೆ ನಾವು ಎಕ್ಸ್ಪೋರ್ಟ್ ಮಾಡೋ ಐಟಮ್ಗಳು ವೆರಿ 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 ಲೋ. ನಾವು ಪ್ರತಿಯೊಂದನ್ನು ಇಂಪೋರ್ಟ್ ಮಾಡ್ಕೊತೀವಿ, ಆಯಿಲಿಂದ ಹಿಡಿದು ಐಫೋನಿಂದ ಹಿಡಿದು ಪ್ರತಿಯೊಂದನ್ನು ಇಂಪೋರ್ಟ್ ಮಾಡ್ಕೊತೀವಿ. ಬಟ್ ಲಾಸ್ಟ್ ಇಯರು ಆಯಿಲ್ ಪ್ರೈಸ್ ಕಂಟ್ರೋಲ್ ಆಗಿರೋದ್ರಿಂದ ಏನು ಮಾಡಿದ್ರು, ಇವ್ರು ಏನೇನೋ ಸ್ಟ್ರಾಟಜಿ ಮಾಡಿದ್ರು ಅಂತ ಹೇಳ್ತಾರಲ್ವ, ರಷ್ಯಾ ಜೊತೆ ಆಯಿಲ್ ಬಾಂಡ್ ಬೈ ಮಾಡಿದ್ರು, ಅದು ಮಾಡಿದ್ರು ಅಂತ, ಅದೆಲ್ಲ ಮಾಡಿ ಆಯಿಲ್ನ ಕಂಟ್ರೋಲ್ ಮಾಡಿರೋದ್ರಿಂದ ಕರೆಂಟ್ ಅಕೌಂಟ್ ಡೆಫಿಸಿಟ್ ಕಮ್ಮಿ ಆಗಿದೆ. ಲಾಸ್ಟ್ ಇಯರ್ 2% ಇತ್ತು GDPಗೆ. ಇದು GDPಗೆ ನೀವು ಅರ್ಥ ಆಗೋದು ಕಷ್ಟ. 2% ಇತ್ತು, ಈಗ 0.7% ಇದೆ. ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶಗಳು ಸ್ಟ್ರಗಲ್ ಮಾಡ್ತಾ ಇದೆ. ಅಂದರೆ ರಷ್ಯಾ ಇರ್ಬೋದು, ಯುರೋಪಿಯನ್ ಕಂಟ್ರೀಸ್ ಇರ್ಬೋದು, ಈವನ್ ಅಮೇರಿಕಾ ಇರ್ಬೋದು, ಚೈನಾ ಇರ್ಬೋದು, ಎಲ್ಲ ಕಂಟ್ರಿಗಳು ಸಫರ್ ಮಾಡ್ತಾ ಇದ್ದಾವೆ. ಅವ್ರದ್ದು ಎಕನಾಮಿಕ್ ಗ್ರೋತು ಆಲ್ಮೋಸ್ಟ್ ಏನೂ ಇಲ್ಲವೇ ಇಲ್ಲ ಲಾಸ್ಟ್ ವರ್ಷ. ಬಟ್ ನಮ್ಮ ಇಂಡಿಯಾ ಈ ಥರ ಪರಿಸ್ಥಿತಿನಲ್ಲಿ ಕೂಡ ಕರೆಂಟ್ ಅಕೌಂಟ್ ಡೆಫಿಸಿಟ್ನ ಕ್ಲೀನಾಗಿ ಮ್ಯಾನೇಜ್ ಮಾಡ್ಕೊಂಬಂದಿದೆ. ಇದ್ರ ರಿಸಲ್ಟೇನೆ ನಮ್ಮ GDP ಗ್ರೋತ್ ಆಗಿರೋದು. ನಮ್ಮ ದೇಶದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಎಷ್ಟು ಮುಖ್ಯ ಅಂದರೆ, ಕ್ರೆಡಿಟ್ ಗ್ರೋತ್ ಎಷ್ಟು ಚೆನ್ನಾಗಿರುತ್ತೆ ಅಷ್ಟು ನಮ್ಮ ದೇಶ ಗ್ರೋ ಆಗುತ್ತೆ. ಬಿಕಾಸ್ ಪ್ರತಿಯೊಂದೂ ನಾವು ಲೋನಿಂದನೇ ಬೈ ಮಾಡೋದು. ನೀವು ನೋಡಿರ್ಬೋದು, ಕಾರು 90% ಲೋನಿಂದನೇ ತಗೊಳೋದು ಜನ. ಬೈಕು ಅಷ್ಟೇ, ಆಲ್ಮೋಸ್ಟ್ 90% ಜನ ಬೈಕು ಲೋನಿಂದನೇ ತಗೊಳೋದು. ಪ್ರತಿಯೊಂದು ಲೋನಲ್ಲೇ ಸೆಲ್ ಆಗೋದ್ರಿಂದ ಈವನ್ ಮನೆಗಳು ಕೂಡ ಇರ್ಬೋದು, ಹೋಮ್ ಲೋನ್ ಇಲ್ದಲೇ ಮನೆಯೇ ತಗೊಳಕ್ಕಾಗಲ್ಲ. ಈಗ ಒಂದು ಕ್ರೆಡಿಟ್ ಗ್ರೋತ್ ಆದರೆ, ಅಂದರೆ ನಮ್ಮ ದೇಶದಲ್ಲಿ ಲೋನ್ ಜಾಸ್ತಿ ಗ್ರೋತ್ ಆದರೆ ದೇಶ ಗ್ರೋತ್ ಆಗುತ್ತೆ. ಯಾಕಂದರೆ ಪ್ರತಿಯೊಂದು ಇಂಟರ್ಲಿಂಕ್ಡ್ ಅಲ್ವಾ. ಈಗ ನೀವು ಮನೆ ತಗೊಂಡ್ರೆ ಮನೆಯಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಪೇಂಟ್ ಇಂಡಸ್ಟ್ರಿ ಇರ್ಬೋದು, ಸಿಮೆಂಟ್ ಇಂಡಸ್ಟ್ರಿ ಇರ್ಬೋದು, ಸ್ಟೀಲ್ ಇಂಡಸ್ಟ್ರಿ ಇರ್ಬೋದು, ಮತ್ತು ಅದ್ರ ಕೆಳಗಡೆ ಎಂಪ್ಲಾಯ್ಸ್ ಇರ್ಬೋದು, ಕೂಲಿ ಮಾಡೋರು ಇರ್ಬೋದು, ಕಾಂಟ್ರಾಕ್ಟ್ ಇರ್ಬೋದು. ಅದೇ ರೀತಿ ಆಟೋದಲ್ಲಿ ಪ್ರತಿಯೊಬ್ಬ ಸೀಟ್ ಮಾಡೋ ಕಂಪ್ನಿ ಇದೆ, ಬೋಲ್ಟ್ ನಟ್ ಮಾಡೋ ಕಂಪ್ನಿ ಇದೆ, ಸ್ಟೇರಿಂಗ್ ಮಾಡೋ ಕಂಪ್ನಿ ಇದೆ, ಟೈರ್ ಮಾಡೋ ಕಂಪ್ನಿ ಇದೆ, ಟ್ಯೂಬ್ ಮಾಡೋ ಕಂಪ್ನಿ ಇದೆ. ಪ್ರತಿಯೊಂದೂ ಕೂಡ ಇದಕ್ಕೆ ಲಿಂಕ್ ಆಗಿರುತ್ತೆ. ಇವರೆಲ್ಲರಿಗೂ ಗ್ರೋತ್ ಸಿಗಬೇಕಂದ್ರೆ ಕ್ರೆಡಿಟ್ ಗ್ರೋತ್ ಚೆನ್ನಾಗಿರಬೇಕು, ಬ್ಯಾಂಕಿಂಗ್ ವ್ಯವಸ್ಥೆ ಚೆನ್ನಾಗಿರಬೇಕು. ನಮ್ಮ ದೇಶದಲ್ಲಿ ಬ್ಯಾಂಕಿಂಗ್ ವ್ಯವಸ್ಥೆ ಈ ಕರೆಂಟ್ಲಿ ಭಾಳ ಚೆನ್ನಾಗಿದೆ. ಅಸೆಟ್ ಕ್ವಾಲಿಟಿ ಅಂತೂ ಬ್ಯಾಂಕ್ಗಳದ್ದು ಸೂಪರ್ ಆಗಿದೆ. ನೀವು ಆಲ್ಮೋಸ್ಟ್ ಆಲ್ ಎಲ್ಲ ಬ್ಯಾಂಕ್ದು NPA ತೆಗೆದು ನೋಡಿ 1.5 ಒಳಗಡೆನೇ ಇದೆ, ಆಲ್ಮೋಸ್ಟ್ 2 ಒಳಗಡೆನೇ ಇದೆ. ಇದೇ 3 ವರ್ಷದ ಹಿಂದ್ಗಡೆ ವರ್ಸ್ಟ್ ಆಗಿತ್ತು, ಬಿಕಾಸ್ ಕೋವಿಡಿಂದ ಮತ್ತು ಡಿಮಾನಿಟೈಸೇಷನಿಂದ. ಈಗೆಲ್ಲನೂ ಕ್ಲಿಯರ್ ಆಗಿದೆ. ಅಂದರೆ ಈಗ ಇದೆಲ್ಲ ಕ್ಲಿಯರ್ ಆಗಿದೆ ಅಂದರೆ ಇಲ್ಲಿಂದ ಗ್ರೋತ್ ಬರಬೇಕು. ಈಗ ಯಾರೇ ಒಬ್ಬ ಲೋನ್ ಕೊಡಬೇಕಂದ್ರೆ ನಿನ್ನ ಹತ್ರ ಕ್ಲೀನಾಗಿರೋ ದುಡ್ಡು ಇರಬೇಕಾ? ಅಂದರೆ ನಿನ್ನ ಹತ್ರ NPA ಜಾಸ್ತಿ ಇರ್ಬೋದು. NPA ಜಾಸ್ತಿ ಇದ್ರೆ ಏನಾಗುತ್ತೆ, ನೀನು ಇನ್ನೊಬ್ರಿಗೆ ಲೋನ್ ಕೊಡೋಕ್ಕೆ ಭಾಳ ಯೋಚನೆ ಮಾಡ್ತೀಯ. ಈಗ ಏನಾಗಿದೆ, ಕ್ರೆಡಿಟ್ ಕ್ವಾಲಿಟಿ ಸೂಪರ್ ಆಗಿದೆ, ಇದರಿಂದ ನೆಕ್ಸ್ಟು ಕ್ರೆಡಿಟ್ ಗ್ರೋತ್ ಜಾಸ್ತಿ ಆಗುತ್ತೆ. ಇದಕ್ಕೆಲ್ಲ ಕಾರಣ RBI ಇನ್ಫ್ಲೇಷನ್ನ ಮತ್ತು ರೆಪೋ ರೇಟ್ನ ಕ್ಲೀನಾಗಿ ಮ್ಯಾನೇಜ್ ಮಾಡ್ತಿರೋದ್ರಿಂದ ಬ್ಯಾಂಕಿಂಗ್ದು ಅಸೆಟ್ ಕ್ವಾಲಿಟಿ ತುಂಬ ಸೂಪರ್ ಆಗಿದೆ. ಈವನ್ನು ಅಗ್ರಿಕಲ್ಚರಲ್ಲಿ ಕ್ರೆಡಿಟ್ ಗ್ರೋತು ಡಬಲ್ ಡಿಜಿಟಲ್ ಗ್ರೋತ್ ಆಗ್ತಾ ಇದೆ. ಅಂದರೆ 12-13% ಎವ್ರಿ ಇಯರು ಲೋನ್ ತಗೊಳೋರು ಜಾಸ್ತಿ ಆಗ್ತಾ ಇದ್ದಾರೆ. ಅಗ್ರಿಕಲ್ಚರಲ್ಲಿ ಗ್ರೋತ್ ಆಗ್ತಾ ಇದೆ ಅಂದರೆ ಏನು ಹೇಳಿ, ಅದು ಸೀದಾ ನಮ್ಮ ರೂರಲ್ ಎಕಾನಮಿನಲ್ಲಿ ದುಡ್ಡು ಎಲ್ಲಿ ಸ್ಪೆಂಡ್ ಮಾಡ್ತಾರೆ ಅದನ್ನು ನೋಡ್ಕೊಳ್ಳಿ. ಲೈಕ್ FMCG ಬ್ರ್ಯಾಂಡ್ ಇರ್ಬೋದು, ಎಲ್ಲೆಲ್ಲಿ ರೂರಲ್ ಎಕಾನಮಿನಲ್ಲಿ ದುಡ್ಡು ಸ್ಪೆಂಡ್ ಮಾಡ್ತಾರೆ ಅಲ್ಲಿ ಸ್ವಲ್ಪ ಫೋಕಸ್ ಮಾಡಿ. ಇಂಡಸ್ಟ್ರಿಯಲ್ ಕ್ರೆಡಿಟ್ ಗ್ರೋತ್ ಕೂಡ ಜಾಸ್ತಿ ಆಗ್ತಾ ಇದೆ. 8.5% ವರ್ಷ ಇಯರ್ ಆನ್ ಇಯರ್ ಗ್ರೋತ್ ಆಗಿರೋದು. ಲಾಸ್ಟ್ ಇಯರ್ ಕೇವಲ 5.5% ಆಗಿತ್ತು. ಅಂದರೆ ಇಂಡಸ್ಟ್ರಿಗಳಿಗೂ ಜಾಸ್ತಿ ಕ್ರೆಡಿಟ್ ತಗೊಳ್ತಾ ಇದ್ದಾರೆ. ನಮ್ಮ ಇಂಡಿಯನ್ ಕಂಪ್ನಿಗಳಲ್ಲಿ ನೀವು ಆವರೇಜ್ ಯಾವುದೇ ಕಂಪ್ನಿ ತೆಗೆದು ನೋಡಿ, ಅವ್ರದ್ದು ಡೆಟ್ ಟು ಇಕ್ವಿಟಿ ಆಲ್ಮೋಸ್ಟ್ 1 ಕೆಳಗಿರುತ್ತೆ. ಮುಂಚೆ ಇದು ಈ ಥರ ಇರಲಿಲ್ಲ. 2008-2007 ತೆಗೆದು ನೋಡಿದ್ರೆ ಅಲ್ಲೇ ಅವಾಗ ಹೇಳೋರು ಆವ್ರೇಜ್ 3-4 ನಾರ್ಮಲ್ ಅಂತ. ಯಾಕಂದರೆ ಆವಾಗ ಓವರ್ ಲಿವರೇಜ್ ಆಗಿದ್ವು ಕಂಪ್ನಿಗಳು. ಇವಾಗ ಕಂಪ್ನಿಗಳೇ ಹುಷಾರಾಗಿದ್ದಾರೆ, ಕಂಪ್ನಿಗಳೇ ಲೋನ್ ತಗೊಳಕ್ಕೆ ಎದುರ್ಕೊಂತಿದ್ದಾರೆ. ಆದರೆ ಈಗ ಬರ್ತಾ ಅದು ಇಂಪ್ರೂವ್ ಆಗ್ತಾ ಇದೆ. ಈ ವರ್ಷ 8.5% ಕ್ರೆಡಿಟ್ ಗ್ರೋತ್ ಆಗಿದೆ. ಇದರಿಂದ ಏನು ಅರ್ಥ ಆಗುತ್ತೆ, ಕಂಪ್ನಿಗಳು ಸಾಲ ತಗೊಂತಿದ್ದಾರೆ. ಸಾಲ ತಗೊಂಡು ಏನು ಮಾಡ್ತಾರೆ, ಅವರು ಕೆಪಾಸಿಟಿ ಬಿಲ್ಡ್ ಮಾಡ್ತಾರೆ, ಹೊಸ ಫ್ಯಾಕ್ಟ್ರಿ ಹಾಕ್ತಾರೆ, ಹೊಸ ಫ್ಯಾಕ್ಟ್ರಿ ಹಾಕಿ ಹೊಸ ಪ್ರಾಡಕ್ಟ್ ತಯಾರು ಮಾಡ್ತಾರೆ, ಎಂಪ್ಲಾಯ್ಮೆಂಟ್ ಸೃಷ್ಟಿ ಮಾಡಿದ್ರೆ ಮತ್ತೆ ಆ ದುಡ್ಡನ್ನ ತಗೊಂಬಂದು ಇದೇ ಎಕಾನಮಿನಲ್ಲಿ ಸ್ಪೆಂಡ್ ಮಾಡ್ತಾನೆ, ಮತ್ತೆ ನಮ್ಮ ಎಕಾನಮಿ ಬೂಮ್ ಆಗುತ್ತೆ.
ಅಷ್ಟೇ ಅಲ್ಲ, ಈ ವರ್ಷ ನಮ್ಮ ಇಂಡಿಯನ್ ಸ್ಟಾಕ್ ಮಾರ್ಕೆಟು 4th ಲಾರ್ಜೆಸ್ಟ್ ಸ್ಟಾಕ್ ಮಾರ್ಕೆಟ್ ಇನ್ ದಿ ವರ್ಲ್ಡ್ ಆಗಿದೆ. 4th ಲಾರ್ಜೆಸ್ಟ್ ಸ್ಟಾಕ್ ಮಾರ್ಕೆಟ್ ಇನ್ ಮಾರ್ಕೆಟ್ ಕ್ಯಾಪಿಟಲೈಸೇಷನಲ್ಲಿ. ಇಂಡಿಯನ್ ಇನ್ಶೂರೆನ್ಸ್ ಸೆಕ್ಟರು ನೆಕ್ಸ್ಟು 10 ಇಯರ್ಸಲ್ಲಿ ರ್ಯಾಪಿಡ್ಲಿ ಗ್ರೋ ಆಗ್ಬೋದು ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಯಾಕಂದರೆ ಇಂಡಿಯಾದಲ್ಲಿ ಇನ್ಶೂರೆನ್ಸು ಇನ್ನೂ ಅಂಡರ್ ಪೆನಿಟ್ರೇಷನ್ ನೀವು ಅರ್ಥ ಮಾಡ್ಕೊಂಡ್ರೆ ಯಾವ ಸೆಕ್ಟ್ರಲ್ಲಿ ಬೇಕಾದ್ರೂ ಗ್ರೋತ್ ಎಲ್ಲಿದೆ ಅಂತ ಕಂಡುಹಿಡಿಬೋದು. ಹೆಂಗೆ ಅಂದರೆ ಈಗ 2014ರಲ್ಲಿ ಹೊಸದಾಗಿ ಸ್ಮಾರ್ಟ್ಫೋನ್ ಯುಗ ಬಂತು. ಆವಾಗ ಎಷ್ಟು ಜನದ ಹತ್ರ ಸ್ಮಾರ್ಟ್ಫೋನ್ ಇತ್ತು? 100 ಕೋಟಿ ಜನ ಇದ್ದಾರೆ ಅಂದ್ಕೊಳ್ಳಿ. ಅದರಲ್ಲಿ 4 ರಿಂದ 5 ಕೋಟಿ ಜನದ ಹತ್ರ ಸ್ಮಾರ್ಟ್ಫೋನ್ ಇತ್ತು. ಅದ್ರ ಬಿಟ್ಟು ಬೇರೆ ಹತ್ರ ಕೀಪ್ಯಾಡ್ ಸೆಟ್ಗಳು ಇತ್ತು ಅಂದ್ಕೊಳ್ಳಿ. 4 ರಿಂದ 5 ಕೋಟಿ ಜನದಿಂದ ಹಿಡಿದು ಈಗ 75 ಕೋಟಿ ಆಗಿದೆ. ಅಂದರೆ ವರ್ಷದಿಂದ ವರ್ಷಕ್ಕೆ ಯಾವ ಥರ ಗ್ರೋತ್ ಆಗಿದೆ, ಸ್ಮಾರ್ಟ್ಫೋನ್ ಕಂಪ್ನಿಗಳು ಯಾವ ಥರ ದುಡ್ಡು ಮಾಡಿದ್ದಾರೆ ನೀವೇ ಯೋಚನೆ ಮಾಡಿ. ಅದೇ ರೀತಿ ಇನ್ಶೂರೆನ್ಸು, ನೀವು ಇವತ್ತು ಇನ್ಶೂರೆನ್ಸ್ನ ಎಷ್ಟು ಜನ ಬೈ ಮಾಡ್ತಿದ್ದಾರೆ, ಓವರ್ ಎ ಪೀರಿಯಡ್ ಆಫ್ ಟೈಮ್ ಫ್ಯೂಚರಲ್ಲಿ ಎಷ್ಟು ಜನ ಬೈ ಮಾಡ್ತಾರೆ. ಇನ್ಶೂರೆನ್ಸ್ ಸೆಕ್ಟರ್ ಕೂಡ ಅಂಡರ್ ಪೆನಿಟ್ರೇಟೆಡ್ ಅಂದರೆ ಕಮ್ಮಿ ಜನ ಯೂಸ್ ಮಾಡ್ತಾ ಇದ್ದಾರೆ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಜಾಸ್ತಿ ಜನ ಯೂಸ್ ಮಾಡಿದಾಗ ಏನಾಗುತ್ತೆ, ಎವ್ರಿ ಇಯರ್ ಗ್ರೋತ್ ಬರುತ್ತೆ. ಇದು ನೆಕ್ಸ್ಟ್ 10 ಇಯರ್ಸ್ ಇದೇ ಥರ ಗ್ರೋತ್ ಇರುತ್ತೆ ಅಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಲಾಸ್ಟ್ ಇಯರು ಅಗ್ರಿಕಲ್ಚರಿಂದ ನಮ್ಮ ಇಂಡಿಯನ್ GDPಗೆ ಅಷ್ಟೊಂದು ಕಾಂಟ್ರಿಬ್ಯೂಷನ್ ಆಗಿಲ್ಲ. ಯಾಕಂದರೆ ಮಳೆ ಚೆನ್ನಾಗಿ ಬಂದಿಲ್ಲ, ಮಾನ್ಸೂನ್ ಮಳೆ ಚೆನ್ನಾಗಿ ಬಂದಿಲ್ಲ. ಇನ್ನೊಂದು ಹೀಟ್ ವೇವ್ ಜಾಸ್ತಿ ಬಂದಿದೆ. ಹೀಟ್ ವೇವಿಂದ ಏನಾಗಿದೆ, ಇರೋ ಬೆಳೆನೂ ಹಾಳಾಗೋಗಿದೆ. ಅಂದರೆ ಬೆಳೆದಿರೋ ಬೆಳೆ ಏನಾಗಿದೆ, ಜಾಸ್ತಿ ಬಿಸಿಲಿಗೆ ಹೀಟ್ ವೇವಿಗೆ ಈಲ್ಡ್ ಕಮ್ಮಿ ಕೊಟ್ಟಿದೆ. ಇದರಿಂದ ಅಗ್ರಿಕಲ್ಚರ್ ಸೆಕ್ಟರು ಅಷ್ಟೊಂದು ಇಂಪ್ರೂವ್ ಆಗಿಲ್ಲ. ಬಟ್ ಈ ವರ್ಷ ಅಗ್ರಿಕಲ್ಚರ್ ಸೆಕ್ಟರು ರಿಕವರ್ ಆಗ್ತಾ ಇದೆ. ಮಾನ್ಸೂನ್ ಚೆನ್ನಾಗಿ ಬಂದಿದೆ. ಗೌರ್ಮೆಂಟ್ ಫೋಕಸ್ ಕೂಡ ಅಗ್ರಿಕಲ್ಚರ್ ಸೆಕ್ಟ್ರಲ್ಲಿ ಹೋಗ್ತಾ ಇದೆ. ನಾನು ಲಾಸ್ಟಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಏನಾದರೂ ನೋಡಿಲ್ಲ ಅಂದರೆ ಇಲ್ಲೋಗಿ ಚೆಕ್ ಮಾಡಿ. ಅಂದರೆ ಇವ್ರು ಏನಾದರೂ ಚೆನ್ನಾಗಿ ಎಕ್ಸ್ಪೋರ್ಟ್ ಮಾಡಿದ್ರೆ, ಅಂದರೆ ಚೆನ್ನಾಗಿ ಬೆಳೆನ ಬೆಳೆದ್ರೆ ಏನಾಗುತ್ತೆ ಹೇಳಿ, ಫುಡ್ ಪ್ರೈಸು ಮತ್ತೆ ಕಂಟ್ರೋಲ್ ಆಗುತ್ತೆ. ಈಗ ಫುಡ್ ಪ್ರೈಸ್ ಯಾವಾಗ ಜಾಸ್ತಿ ಆಗುತ್ತೆ, ಯಾವಾಗಂದರೆ ಮಹಾರಾಷ್ಟ್ರದಲ್ಲಿ ಕಮ್ಮಿ ಬೆಳೆದು ಇಲ್ಲಿ ಜಾಸ್ತಿ ಬೆಳೆದಾಗ ಏನಾಗುತ್ತೆ, ಎಲ್ಲೋ ಒಂದು ಕಡೆ ಡಿಮ್ಯಾಂಡ್ ಇದೆ ಆದರೆ ಸಪ್ಲೈ ಇಲ್ಲ. ಅವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಪ್ರೈಸ್ ಜಾಸ್ತಿ ಆಗುತ್ತಾ. ಅದೇ ರೀತಿ ಈ ವರ್ಷ ಏನಾದರೂ ಚೆನ್ನಾಗಿ ಮಳೆ ಬಂದು ಒಳ್ಳೆ ಕಡೆ ಬೆಳೆ ಚೆನ್ನಾಗಿ ಬೆಳೆದ್ರೆ ಫುಡ್ ಪ್ರೈಸ್ ಕಂಟ್ರೋಲ್ ಆಗಿದ್ರೆ ಎಗೇನ್ ಇನ್ಫ್ಲೇಷನ್ ಕಂಟ್ರೋಲ್ ಆಗಿರುತ್ತೆ. ಇದರಿಂದ ಮತ್ತೆ ಯಾರಿಗೆ ಬೆನಿಫಿಟ್ ಆಗುತ್ತೆ, ನಮ್ಮ ದೇಶಕ್ಕೆ ಬೆನಿಫಿಟ್ ಆಗುತ್ತೆ. IMF ಕೂಡ ಇದನ್ನೇ ಪ್ರಿಡಿಕ್ಟ್ ಮಾಡ್ತಾ ಇದೆ, ನಮ್ಮ ಈ ದೇಶದ ಇನ್ಫ್ಲೇಷನ್ನು 4.6% ಇರುತ್ತೆ ಈ ವರ್ಷ ಅಂತ. ಅಂದರೆ ಈ ವರ್ಷ ನೀವೇನಾದರೂ 100 ರೂಪಾಯಿ ಖರ್ಚು ಮಾಡೋ ಜಾಗದಲ್ಲಿ ಮುಂದಿನ ವರ್ಷ 104 ರೂಪಾಯಿ ಖರ್ಚು ಮಾಡಬೇಕಾಗತ್ತೆ. ನಾರ್ಮಲಿ ಅದು 107, 108 ಇರ್ತಿತ್ತು. ಮುಂದಿನ ವರ್ಷ ಅದು ಕಮ್ಮಿ ಇರುತ್ತೆ ಅಂತ IMF ಕೂಡ ಪ್ರಿಡಿಕ್ಟ್ ಮಾಡ್ತಾ ಇದೆ. ಗ್ಲೋಬಲ್ ಎಕನಾಮಿನಲ್ಲಿ ಏನಾದರೂ ಸ್ವಲ್ಪ ಅಡಚಣೆ ಆದರೆ ಅದು ನಮ್ಮ ಇಂಡಿಯಾಗೆ ಹೊಡ್ತಾ ಬೀಳುತ್ತೆ, ನಮ್ಮ ಇಂಡಿಯಾದಲ್ಲಿ ಡಿಸ್ರಪ್ಟ್ ಆಗುತ್ತೆ. ಆದರೆ ಲಾಸ್ಟ್ ಇಯರು ರಷ್ಯಾ ಯುಕ್ರೇನ್ ವಾರ ಆಯಿತು, ಮತ್ತು ಇಸ್ರೇಲ್ ಗಾಜಾ ವಾರ ಆಯಿತು. ಇದೆಲ್ಲ ಆದರೂ ಕೂಡ ನಮ್ಗೆ ಅಷ್ಟೊಂದು ಎಫೆಕ್ಟ್ ಆಗಿಲ್ಲ. ಯಾಕಂದರೆ ನೀವು ಕೇಳ್ಬೋದು, ಅಲ್ಲೆಲ್ಲ ವಾರ ಆದರೆ ನಿನಗೇನಾಗುತ್ತೆ ಬ್ರೋ, ನಿನಗೂ ಅದಕ್ಕೂ ಏನು ಸಂಬಂಧ ಅಂತ. ನಾವು ಗ್ಲೋಬಲೈಸೇಷನಲ್ಲಿದ್ದೀವಿ, ಅಂದರೆ ಗ್ಲೋಬಲ್ ಎಕನಾಮಿ ಜೊತೆ ಕನೆಕ್ಟ್ ಆಗಿದ್ದೀವಿ. ಯಾವುದೋ ಒಂದು ದೇಶಕ್ಕೆ ತೊಂದರೆ ಆಯಿತು ಅಂದರೆ ಅದು ನಮಗೂ ಕೂಡ ಆಗುತ್ತೆ. ಯಾರೋ ಅಲ್ಲೊಬ್ಬರು ಪೇಯ್ನ್ ಅನುಭವಿಸ್ತಿದ್ದಾರೆ ಅಂದರೆ ಅದು ನಮಗೂ ಪೇಯ್ನ್ ಆಗುತ್ತೆ, ಇವತ್ತಲ್ಲ ನಾಳೆ ಹಾಗೆ ಆಗುತ್ತೆ. ಯಾಕಂದರೆ ವಿ ಆರ್ ಆಲ್ ಕನೆಕ್ಟೆಡ್. ನೀವು ಅನ್ಬೋದು ನಾವು ಕರ್ನಾಟಕದಲ್ಲಿದ್ದೀವಿ, ನಾವು ಬೆಂಗಳೂರಲ್ಲಿದ್ದೀವಿ, ನಾವು ಮಂಗಳೂರಲ್ಲಿದ್ದೀವಿ ಅಂತ. ಬಟ್ ನೀವು ಎಲ್ಲಿ ಕುತ್ಕೊಂಡಿದ್ರು ಕೂಡ ಗ್ಲೋಬಲಲ್ಲಿ ಏನೇ ಆದರೂ ಕೂಡ ನಮಗೆ ಎಫೆಕ್ಟ್ ಆಗುತ್ತೆ. ಹೆಂಗಂದರೆ ಸಿಂಪಲ್ಲು, ರಷ್ಯಾ ಯುಕ್ರೇನ್ ವಾರ ಆಯಿತು. ರಷ್ಯಾ ಯುಕ್ರೇನ್ ವಾರದಾಗ ಆಯಿಲ್ ಪ್ರೈಸು ಜಾಸ್ತಿ ಆಯಿತು. ಆಯಿಲ್ ಪ್ರೈಸ್ ಅಂದರೆ ನಾವು ದಿನಬಳಕೆ ಯೂಸ್ ಮಾಡ್ತೀವಲ್ಲ, ಸನ್ಫ್ಲವರ್ ಆಯಿಲ್ ಇರ್ಬೋದು, ಪಾಮ್ ಆಯಿಲ್ ಇರ್ಬೋದು, ಇದೆಲ್ಲನೂ ಪ್ರೈಸ್ ಜಾಸ್ತಿ ಆಯಿತು. ಯಾಕಂದರೆ ನಮ್ಮ ದೇಶದಲ್ಲಿ 40ರಿಂದ 45% ನಾವು ಆಯಿಲ್ನ ಈ ದೇಶದಿಂದ ಇಂಪೋರ್ಟ್ ಮಾಡ್ಕೊತಿದ್ವಿ. ಅಲ್ಲಿ ವಾರ್ ಆಗಿದ್ದರಿಂದ ಏನಾಯಿತು, ಅಲ್ಲಿ ಪ್ರೊಡಕ್ಷನ್ ಕಮ್ಮಿ ಆದ ತಕ್ಷಣ ಅಲ್ಲಿ ವಾರ್ ಮಾಡಿಬಿಟ್ಟು ನೀನು ಅಲ್ಲಿ ಪ್ರೊಡಕ್ಷನ್ ಮಾಡ್ಕೊಂಡು ಕೂತ್ಕೊಂತೀಯ. ಅಲ್ಲಿ ವಾರ್ ಆಗ್ತಾ ಇದೆ, ಅಲ್ಲಿ ಯಾರು ರಿಸ್ಕೇ ತಗೊಳಕ್ಕಿಲ್ಲ, ಬಿಕಾಸ್ ಅಲ್ಲಿ ಯಾರು ಫ್ಯಾಕ್ಟ್ರಿನೂ ಓಪನ್ ಮಾಡಿರಲ್ಲ. ಅವಾಗ ಏನಾಗುತ್ತೆ, ಅಲ್ಲಿ ಪ್ರೊಡಕ್ಷನ್ ಕಮ್ಮಿ ಆಯಿತು. ಪ್ರೊಡಕ್ಷನ್ ಕಮ್ಮಿ ಆಗಿದ್ದರಿಂದ ವರ್ಲ್ಡಲ್ಲೇ ಸಪ್ಲೈ ಕಮ್ಮಿ ಆಯಿತು. ಸಪ್ಲೈ ಕಮ್ಮಿ ಆಗಿದ್ದರಿಂದ ಡಿಮ್ಯಾಂಡ್ ಸೇಮ್ ಇದೆ, ಸಪ್ಲೈ ಕಮ್ಮಿ ಇದೆ. ಇವಾಗ ಏನಾಗುತ್ತೆ, ಆಟೋಮೆಟಿಕ್ಲಿ ಆಯಿಲ್ ಪ್ರೈಸ್ ಜಾಸ್ತಿ ಆಯಿತು. ಇದರಿಂದ ಅನುಭವಿಸಿದ್ದು ಯಾರು? ನಾವೇನಾ? ಪ್ರತಿಯೊಂದು ಪ್ರೈಸು ಜಾಸ್ತಿ ಆಯಿತು. ಅದೇ ರೀತಿ ಕ್ರೂಡ್ ಆಯಿಲ್ ಪ್ರೈಸ್ ಕೂಡ ಜಾಸ್ತಿ ಆಯಿತು. ಕ್ರೂಡ್ ಆಯಿಲ್ ಪ್ರೈಸು $120 ಟಚ್ ಆಯಿತು. $120 ಟಚ್ ಆದ ತಕ್ಷಣ ಏನಾಗುತ್ತೆ, ಡೀಸೆಲ್ ಪ್ರೈಸು, ಆಯಿಲ್ ಪ್ರೈಸು ಪ್ರತಿಯೊಂದು ಜಾಸ್ತಿ ಆಗುತ್ತೆ. ಈಗ ನಿಮಗೆ ಗೌರ್ಮೆಂಟ್ ಏನು ಮಾಡುತ್ತೆ, ಕ್ರೂಡ್ ಆಯಿಲ್ ಪ್ರೈಸ್ ಜಾಸ್ತಿ ಆಗಿಲ್ಲ ಅಂತ ಪೆಟ್ರೋಲ್ ಪ್ರೈಸ್ ಇನ್ಕ್ರೀಸ್ ಮಾಡಲಿಲ್ಲದ್ರೆ ಅದು ಗೌರ್ಮೆಂಟಿಗೆ ಕೊಡ್ತಾ ಬೀಳುತ್ತಲ್ವಾ. ಈ ಗೌರ್ಮೆಂಟು ಮುಂಚೆ ಏನು ಮಾಡ್ತಿತ್ತು, ಈ ದುಡ್ಡನ್ನ ಎಲ್ಲೋ ಒಂದು ಕಡೆ ಸ್ಪೆಂಡ್ ಮಾಡ್ತಾ ಇತ್ತು, ರೋಡ್ ಬಿಲ್ಡ್ ಮಾಡೋಕ್ಕೆ ಅಥವಾ ಸಬ್ಸಿಡಿ ಕೊಡೋಕ್ಕೆ ಎಲ್ಲೋ ಒಂದು ಕಡೆ ಸ್ಪೆಂಡ್ ಮಾಡ್ತಾ ಇತ್ತು. ಈಗ ಪೆಟ್ರೋಲ್ ಡೀಸೆಲ್ ಪ್ರೈಸ್ನ ಕಂಟ್ರೋಲ್ ಮಾಡೋಕ್ಕೋಸ್ಕರ ಗೌರ್ಮೆಂಟ್ ದುಡ್ಡನ್ನ ಅಲ್ಲಿ ಸ್ಪೆಂಡ್ ಮಾಡ್ತಾ ಇದೆ. ಅವಾಗೇನಾಯಿತು, ಬೇರೆ ಕಡೆ ದುಡ್ಡು ಹರಿಯೋದು ಕಮ್ಮಿ ಆಯಿತು. ಎಂಡ್ ಆಫ್ ದ ಡೇ ಹೊಡ್ತಾ ಬಿದ್ದಿದ್ದು ನಮ್ಮ ಎಕಾನಮಿಗೇನೆ. ಬೇರೆ ದೇಶದಲ್ಲಿ ಏನಾದರೂ ಕೂಡ ನಮಗೆ ಎಫೆಕ್ಟ್ ಆಗುತ್ತೆ. ನಾನು ಅವಾಗಲೇ ಹೇಳ್ದಂಗೆ, ನಾವು ಕರೆಂಟ್ ಅಕೌಂಟ್ ಡೆಫಿಸಿಟ್ನ ಕ್ಲೀನಾಗಿ ಇಡಬೇಕಂದ್ರೆ, ಅಂದರೆ ನಾವು ಡಾಲರಲ್ಲಿ ಜಾಸ್ತಿ ಅರ್ನ್ ಮಾಡಬೇಕಂದ್ರೆ ನಾವೇನು ಮಾಡಬೇಕು, ಎಕ್ಸ್ಪೋರ್ಟ್ ಮಾಡಬೇಕು. ನಮ್ಮ ಇಂಡಿಯಾ ಜಾಸ್ತಿ ಎಕ್ಸ್ಪೋರ್ಟ್ ಮಾಡೋದು ಎರಡನ್ನ ತುಂಬ ನಮ್ಮ ಇಂಡಿಯಾ ಜಾಸ್ತಿ ಎಕ್ಸ್ಪೋರ್ಟ್ ಮಾಡುತ್ತೆ. ಒಂದು ಸರ್ವಿಸಸ್ ಅಂದರೆ ನಾವು ಇಲ್ಲಿ ಸಾಫ್ಟ್ವೇರ್ನ ಬೇರೆ ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತೀವಿ. ನಮ್ಮ ಇಂಡಿಯಾದಲ್ಲಿ ಸಾಫ್ಟ್ವೇರ್ ಕಂಪ್ನಿಗಳು ಜಾಸ್ತಿ ಅಲ್ವಾ, ನಾವೇನು ಮಾಡ್ತೀವಿ, ಸಾಫ್ಟ್ವೇರ್ನ ಎಕ್ಸ್ಪೋರ್ಟ್ ಮಾಡ್ತೀವಿ. ಅದು ಬಿಟ್ಟರೆ ಫಾರ್ಮನ್ನು ಎಕ್ಸ್ಪೋರ್ಟ್ ಮಾಡ್ತೀವಿ. ಇವೆರಡರಿಂದ ನಮ್ಮ ಇಂಡಿಯಾಗೆ ಹೈಯೆಸ್ಟ್ ಡಾಲರಲ್ಲಿ ರೆವಿನ್ಯೂ ಬರುತ್ತೆ, ಡಾಲರ್ ಇನ್ಕಮ್ ನಮ್ಮ ಇಂಡಿಯಾಗೆ ಬರುತ್ತೆ. ಲಾಸ್ಟ್ ಇಯರು ಈ ಸೆಕ್ಟರ್ ಇಯರ್ ಆನ್ ಇಯರು 4.9% ಗ್ರೋತ್ ಆಗಿದೆ.
ಅದೇ ರೀತಿ ರೆಮಿಟೆನ್ಸು ಕೂಡ ಗ್ರೋತ್ ಆಗಿದೆ. ರೆಮಿಟೆನ್ಸ್ ಅಂದರೆ ನಮ್ಮ ಇಂಡಿಯಾದವರು ಬೇರೆ ದೇಶದಲ್ಲೋ ಕೆಲಸ ಮಾಡ್ತಾರ, ಅಲ್ಲೋ ಕೆಲಸ ಮಾಡಿ ಅವ್ರ ಅಪ್ಪ ಅಮ್ಮಂಗೆ ಅಥವಾ ನಮ್ಮ ಇಂಡಿಯಾಗೆ ದುಡ್ಡನ್ನ ಕಳಿಸಿದಾಗ ಅದೇನಾಗುತ್ತೆ, ಡಾಲರಲ್ಲಿ ವಾಪಸ್ ಬರುತ್ತೆ ತಾನೆ. ಅಂದರೆ ಏನು, ನಮ್ಮ ಇಂಡಿಯಾ ಡಾಲರಲ್ಲಿ ಸಂಪಾದನೆ ಮಾಡ್ದಂಗೆ ಲೆಕ್ಕ, ಅದು ಕೂಡ ನಮಗೆ ಡಾಲರಲ್ಲಿ ಇನ್ಕಮ್ ಬರುತ್ತೆ. ಅದೆಷ್ಟು ಬಂದಿದೆ ಅಂದರೆ $120 ಬಿಲಿಯನ್ ಬಂದಿದೆ. ನೆಕ್ಸ್ಟ್ ಗೌರ್ಮೆಂಟು ಶಾರ್ಟ್ ಟರ್ಮ್ ಫೋಕಸ್ ಎಲ್ಲೆಲ್ಲಿದೆ ಅಂದರೆ ಎಂಪ್ಲಾಯ್ಮೆಂಟ್ನ ಜನರೇಷನ್ ಮಾಡೋದ್ರಲ್ಲಿ, ಮತ್ತು ಅಗ್ರಿಕಲ್ಚರ್ ಸೆಕ್ಟರ್ನ ಇಂಪ್ರೂವ್ ಮಾಡೋದ್ರಲ್ಲಿ, ಮತ್ತು MSMEಗೆ ತೊಂದರೆ ಆಗ್ದಂಗೆ ಅವ್ರಿಗೆ ಕ್ರೆಡಿಟಲ್ಲಿ ಹೆಲ್ಪ್ ಮಾಡೋದಿರಲಿ, ಅವ್ರನ್ನ ಇಂಪ್ರೂವ್ ಮಾಡೋದಿರಲಿ. MSME ಸೆಕ್ಟರ್ ಅಂದರೆ ಮೀಡಿಯಂ ಸ್ಮಾಲ್ ಆ್ಯಂಡ್ ಮೈಕ್ರೋ ಎಂಟರ್ಪ್ರೈಸಸ್ ಅಂತ. ಹೆಲ್ತ್ ಬಗ್ಗೆ ಫೋಕಸ್ ಮಾಡೋದಿರಲಿ, ಇದರೆಲ್ಲದರಲ್ಲೂ ನಮ್ಮ ಗೌರ್ಮೆಂಟು ಈಗ ಶಾರ್ಟ್ ಟರ್ಮಲ್ಲಿ ಫೋಕಸ್ ಮಾಡ್ತಾ ಇದೆ. ಈಗ ನಮ್ಮ ಗೌರ್ಮೆಂಟು ಲಾಂಗ್ ಟರ್ಮ್ ಫೋಕಸ್ ಎಲ್ಲೆಲ್ಲಿದೆ ಗೊತ್ತಾ? ರಿನ್ಯೂಯಬಲ್ ಎನರ್ಜಿನಲ್ಲಿ ಸುಮಾರು 20,000 ಕೋಟಿಯಷ್ಟು ಬಾಂಡ್ ಬಿಟ್ಟು ಇವರು ದುಡ್ಡನ್ನ ಕಲೆಕ್ಟ್ ಮಾಡಿದ್ದಾರೆ. ಯಾಕಂದರೆ ರಿನ್ಯೂಯಬಲ್ ಎನರ್ಜಿ ಸೆಕ್ಟರ್ ಮೇಲೆ ಸ್ಪೆಂಡ್ ಮಾಡೋಕ್ಕೆ. PM ಆವಾಸ್ ಯೋಜನೆ ಅಡಿಯಲ್ಲಿ ಸುಮಾರು 2.63 ಕೋಟಿ ಮನೆ ಕಟ್ಟಿದ್ದಾರೆ. ಇದು ಬರೋ ವರ್ಷಕ್ಕೆ ಅಂದರೆ ಬರೋ ಟೈಮಲ್ಲಿ 3 ಕೋಟಿ ಮನೆ ಕಟ್ತೀವಿ ಅಂತ ಇವ್ರದ್ದು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಅಡಿಯಲ್ಲಿ 15.14 ಲಕ್ಷ ಕಿಲೋಮೀಟರ್ ರೋಡ್ನ ಬಿಲ್ಡ್ ಮಾಡಿದ್ದಾರೆ. 34.7 ಕೋಟಿಗಿನ್ನ ಜಾಸ್ತಿ ಆಯುಷ್ಮಾನ್ ಭಾರತ್ ಕಾರ್ಡ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಇದರಲ್ಲಿ 7.37 ಕೋಟಿ ಜನ ಫಲಾನುಭವಿ ಆಗಿದ್ದಾರೆ. ಇದು ಸ್ವಲ್ಪ ಪೊಲಿಟಿಕಲ್ ಆಗಿರುತ್ತೆ ನಿಮಗೆ ಕೇಳೋಕ್ಕೆ. ಅಂದರೆ ನಾನು ಯಾರೋ ರಾಜಕೀಯ ವ್ಯಕ್ತಿಗಳ ಥರ ಬಂದ್ಬಿಟ್ಟು ಗೌರ್ಮೆಂಟ್ ಬಗ್ಗೆ ಪ್ರೈಸ್ ಮಾಡ್ತಿದ್ದೀನಿ ಅಂತ ಅನ್ಕೊಬೇಡಿ. ಪೊಲಿಟಿಕಲ್ ಆಗಿರುತ್ತೆ ಕೇಳೋಕ್ಕೆ. ಬಟ್ ನಾವು ಪೊಲಿಟಿಕಲ್ ಆಗಬಾರ್ದು. ನಾವು ಸ್ಟಾಕ್ ಮಾರ್ಕೆಟ್ ಇನ್ವೆಸ್ಟರ್ಸ್ ಯಾವಾಗಲೂ ಡೇಟಾ ಥರ ತಗೊಳ್ಬೇಕು. ಎಲ್ಲನೂ ಡೇಟಾ ಆಗಿ ತಗೊಂಡು ನಾವು ಪ್ರೋಸೆಸ್ ಮಾಡಬೇಕು. ಪ್ರತಿಯೊಂದು ಪೊಲಿಟಿಕಲ್ ಆದರೆ ನಾವು ಜೀವನದಲ್ಲಿ ಮುಂದುವರೆಯೋದು ಭಾರಿ ಕಷ್ಟ ಇದೆ. ನಮ್ಮನ್ನು ಅವ್ರು ಪೊಲಿಟಿಕಲ್ ಯೂಸ್ ಮಾಡ್ಕೊಂಡು ಅವರು ಉದ್ಧಾರ ಆಗ್ತಾರೆ ಹೊರತು ನಾವು ಉದ್ಧಾರ ಆಗೋಕ್ಕಾಗಲ್ಲ. ಪ್ರತಿಯೊಂದು ಪೊಲಿಟಿಕಲ್ ಆಗಿ ತಗೊಂಡ್ಬಿಡಿ. ಕಳೆದ 6 ವರ್ಷದಲ್ಲಿ 3.2% ನಿರುದ್ಯೋಗನ ಕಮ್ಮಿ ಮಾಡಿದೀವಿ ಅಂತ ಈ ಡೇಟಾ ಹೇಳ್ತಾ ಇದೆ. ಅದು ನಿಜನೋ ಸುಳ್ಳು ನನಗೂ ಗೊತ್ತಿಲ್ಲ, ಒಟ್ಟು ಹೇಳ್ತಾ ಇದೆ. ಪ್ರತಿ ವರ್ಷ 78 ಲಕ್ಷ ಜಾಬ್ನ ಕ್ರಿಯೇಟ್ ಮಾಡ್ತೀವಿ ಅಂತ ಗೌರ್ಮೆಂಟ್ ಹೇಳ್ತಾ ಇದೆ ನೆಕ್ಸ್ಟ್ 2030 ಬರೋವರೆಗೂ. ಇದುವರೆಗೂ 22.84 ಲಕ್ಷ ಕೋಟಿಯಷ್ಟು ಕೃಷಿ ಸಾಲ ಕೊಟ್ಟಿದ್ದಾರೆ. 7.5 ಕೋಟಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕೊಟ್ಟಿದ್ದಾರೆ. 90 ಲಕ್ಷ ಹೆಕ್ಟೇರ್ಗೆ ಇರಿಗೇಷನ್ ಸೌಲಭ್ಯನ ಒದಗಿಸಿದ್ದಾರೆ. PLI ಸ್ಕೀಮ್ನಲ್ಲಿ 1.28 ಲಕ್ಷ ಕೋಟಿ ಸ್ಪೆಂಡ್ ಮಾಡಿದ್ದಾರೆ. ಅದರಲ್ಲಿ ವರ್ಷಕ್ಕೆ 10 ಲಕ್ಷ ಹೊಸ ಜಾಬ್ ಕ್ರಿಯೇಟ್ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. PLI ಸ್ಕೀಮ್ ಅಂದರೆ ನಾನು ಒಂದ್ಸಲ ಎಕ್ಸ್ಪ್ಲೇನ್ ಮಾಡಿದ್ದೆ, ಇನ್ನೊಂದ್ಸಲ ಯಾವಾಗಲಾದರೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋ ಲೆಂತ್ ಆಗುತ್ತೆ ನಾನು ಎಕ್ಸ್ಪ್ಲೇನ್ ಮಾಡಿದ್ರೆ. ಅಂದರೆ ಇವ್ರು ಏನು ಮಾಡ್ತಾರೆ, ಟಾರ್ಗೆಟ್ ಕೊಡ್ತಾರೆ ಒಂದು ಕಂಪ್ನಿಗೆ, ನೀನು ಇಷ್ಟು ರೆವಿನ್ಯೂ ಮಾಡಿದ್ರೆ ನಮ್ಮ ಗೌರ್ಮೆಂಟ್ ಕಡೆಯಿಂದ ಇಷ್ಟು ಇನ್ಸೆಂಟಿವ್ ಕೊಡ್ತೀವಿ ಅಂತ. ಆವಾಗ ಏನಾಗುತ್ತೆ, ಆ ಕಂಪ್ನಿ ಬೇರೆ ಬೇರೆ ದೇಶದಲ್ಲಿ ಹೋಗ್ಬಿಟ್ಟು ಡಿಸ್ಕೌಂಟ್ ಕೊಟ್ಟು, ಯಾಕಂದರೆ ಈಗ ರೆವಿನ್ಯೂನಲ್ಲಿ ಗೌರ್ಮೆಂಟ್ 5% ರೆವಿನ್ಯೂನಲ್ಲಿ ಇನ್ಸೆಂಟಿವ್ ಕೊಟ್ಟರೆ ಇವ್ರೇನು ಮಾಡ್ತಾರೆ 5% ಡಿಸ್ಕೌಂಟ್ ಕೊಡ್ತಾರೆ. ಅವಾಗ ಚೈನಾ ಜೊತೆ ಬೇರೆ ಬೇರೆ ಕಂಟ್ರಿಗಳ ಜೊತೆ ಫೈಟ್ ಮಾಡ್ಬೋದು ಪ್ರೈಸಲ್ಲಿ. ಚೈನಾ ಕೂಡ ಇನ್ಸೆಂಟಿವ್ ಕೊಡ್ತಾನೆ. ಅದರಿಂದ ಚೈನಾ ಕಂಪ್ನಿಗಳು ಬೇರೆ ಬೇರೆ ದೇಶದಲ್ಲಿ ಹೋಗಿ ಕಮ್ಮಿ ರೇಟಾಗಿ ಸೆಲ್ ಮಾಡಿ ಮಾರ್ಕೆಟ್ನ ಗ್ರ್ಯಾಬ್ ಮಾಡ್ತಿದ್ದಾರೆ. ಅದೇ ರೀತಿ ಇಂಡಿಯನ್ ಗೌರ್ಮೆಂಟ್ ಕೂಡ ಈ ಥರ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಇದರಿಂದ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತಲ್ಲ, ತುಂಬ ಜನ ಏನು ಮಾಡ್ತಾರೆ, ಹೊಸ ಕೆಪಾಸಿಟಿ ಹಾಕ್ತಾರೆ, ಹೊಸ ಫ್ಯಾಕ್ಟ್ರಿಗಳನ್ನ ಹಾಕಿ ಬಿಸ್ನೆಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದರಿಂದ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ನಮ್ಮ ಇಂಡಿಯಾ ವರ್ಲ್ಡಲ್ಲೇ 2ನೇ ಅತಿ ದೊಡ್ಡ ದೇಶ ಕ್ಲಾತಿಂಗ್ ಬ್ರ್ಯಾಂಡಲ್ಲಿ, ಅಂದರೆ ಗಾರ್ಮೆಂಟ್ಸ್ ಪ್ರೊಡ್ಯೂಸಿಂಗಲ್ಲಿ. ನಮ್ಮ ಇಂಡಿಯಾದ ಫಾರ್ಮಾಸ್ಯೂಟಿಕಲ್ ಮಾರ್ಕೆಟು ಗ್ಲೋಬಲಲ್ಲೇ $50 ಬಿಲಿಯನ್ ಮಾರ್ಕೆಟ್ನ ಟಚ್ ಮಾಡಿದೆ. ಆದರೆ ಗ್ಲೋಬಲಲ್ಲೇ 3rd ಲಾರ್ಜೆಸ್ಟ್ ನಮ್ಮದು ಮಾರ್ಕೆಟ್ ಇರೋದು. ಪ್ರತಿ ವರ್ಷಕ್ಕೂ ಕಂಪೇರ್ ಮಾಡಿದ್ರೆ ಈ ವರ್ಷ ನಮ್ಮ ರೈಲ್ವೆನಲ್ಲಿ 5.2% ಜನ ಜಾಸ್ತಿಯಾಗಿ ಪ್ರಯಾಣ ಮಾಡಿದ್ದಾರೆ. ಇದು ಅಷ್ಟು ದೊಡ್ಡ ಗ್ರೋತ್ ಏನಲ್ಲ. ನೀವು ಇದನ್ನು ಏರ್ವೇಸಲ್ಲಿ ಚೆಕ್ ಮಾಡಿ, ಏರ್ವೇಸಲ್ಲಿ ಇನ್ನೂ ಜಾಸ್ತಿ ಆಗಿದ್ದಾರೆ. ಇದರಲ್ಲಿ ಡೇಟಾ ಕೊಟ್ಟಿಲ್ಲ ಏರ್ವೇಸ್ದು. ಇಯರ್ ಆನ್ ಇಯರು ಏರ್ವೇಸಲ್ಲಿ ಯಾವ ಥರ ಗ್ರೋತ್ ಆಗ್ತಾ ಇದೆ, ಏರ್ವೇಸಲ್ಲಿ ಪ್ಯಾಸೆಂಜರ್ ಯಾವ ಥರ ಗ್ರೋತ್ ಆಗ್ತಾ ಇದೆ ಅಂತ ಅದನ್ನು ಚೆಕ್ ಮಾಡಿ. ಆ ಡೇಟಾ ಇನ್ನೂ ಸ್ಟ್ರಾಂಗ್ ಆಗಿದೆ. ಬಿಕಾಸ್ 5% ಗ್ರೋತು ಏನು ಅಷ್ಟು ದೊಡ್ಡ ಗ್ರೋತ್ ಅಲ್ಲ. ಫಾರಿನ್ ಟೂರಿಸ್ಟರ್ ಕೂಡ ನಮ್ಮ ಇಂಡಿಯಾದಲ್ಲಿ ಜಾಸ್ತಿ ಆಗಿದ್ದಾರೆ. ಸುಮಾರು 92 ಲಕ್ಷ ಫಾರಿನ್ ಟೂರಿಸ್ಟರ್ ಇಂಡಿಯಾಗೆ ಬಂದಿದ್ದಾರೆ. ಯಾಕಂದರೆ ಇಂಡಿಯಾದಲ್ಲಿ ಟೂರಿಸಂ ಸೆಕ್ಟರ್ ಕೂಡ ಇಂಪ್ರೂವ್ ಆಗ್ತಾ ಇದೆ. ನಮ್ಮ ಇಂಡಿಯಾದಲ್ಲಿ ಸುಮಾರು 75% ಜನ ಸೆಲ್ಫೋನ್ನ ಯೂಸ್ ಮಾಡ್ತಾರೆ. ನಾನು ಅವಾಗಲೇ ಹೇಳಿದೆ ಪೆನಿಟ್ರೇಟೆಡ್ ಮಾರ್ಕೆಟು, ಪೆನಿಟ್ರೇಷನ್ಗೆ ಎಕ್ಸಾಂಪಲ್ ಕೊಡೋಕ್ಕೋಸ್ಕರ ಅದನ್ನು ಮಾಡಿದ್ದೆ. ಅಂದರೆ ಇವಾಗ ನಮ್ಮದು ಓವರ್ ಪೆನಿಟ್ರೇಟೆಡ್ ಆಗಿದೆ, ಇನ್ಮೇಲಿಂದ ಗ್ರೋತ್ ಸಿಗಲ್ಲ. ಇಲ್ಲಿ ಗ್ರೋತ್ ಸಿಕ್ಕರೂ ಕೂಡ ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಸ್ಲೋ ಗ್ರೋತ್ ಇಂಡಸ್ಟ್ರಿ. ಅಂಡರ್ ಪೆನಿಟ್ರೇಟೆಡ್ ಅಂದರೆ ಯಾವಾಗ ಇದು 4% 5% ಜನ ಯೂಸ್ ಮಾಡ್ತಿದ್ರಲ್ಲ ಫೋನು, ಅಂಥ ಟೈಮಲ್ಲಿ ಎಂಟ್ರಿ ಆಗಿದ್ರೆ ಗ್ರೋತ್ ಸಖತ್ತಾಗಿರ್ತಿತ್ತು. ಬಿಕಾಸ್ ಪ್ರತಿ ವರ್ಷವೂ ಫೋನ್ನ ಯೂಸ್ ಮಾಡ್ತಿರ್ತಾರೆ, ಪ್ರತಿ ವರ್ಷವೂ ಹೊಸ ಫೋನ್ ತಗೊಳ್ತಾ ಇರ್ತಾನೆ. ಈಗ ಏನಾಗುತ್ತೆ, ಗ್ರೋತ್ ಬರಬೇಕಂದ್ರೆ ಏನು ಮಾಡಬೇಕು ಹೇಳಿ, ನಾನೊಂದು ಮೊಬೈಲ್ ಅಂಗಡಿ ಇದೆಯಾ, ನನ್ನ ಮೊಬೈಲ್ ಅಂಗಡಿನಲ್ಲಿ ನಾನು ಫೋನ್ನ ಸೆಲ್ ಮಾಡ್ತೀನಿ. ಫೋನ್ನ ಸೆಲ್ ಮಾಡಿದಾಗ ನಾನು ಇವತ್ತು 100 ಫೋನ್ನ ಸೆಲ್ ಮಾಡಿದ್ದೀನಿ. 100 ಫೋನ್ನ ಸೆಲ್ ಮಾಡಿದ ತಕ್ಷಣ ಅವ್ನು ಮನೆಗೆ ತಗೊಂಡೋಗ್ತಾನೆ, ಅವ್ನು 3 ವರ್ಷ ಫೋನ್ನ ಚೇಂಜ್ ಮಾಡಲ್ಲ. ಈಗ ಹೊಸಬ ಬರಬೇಕಂದ್ರೆ ಅವನ ಹತ್ರ ಫೋನ್ ಇರಬಾರ್ದು, ಅವಾಗ ಇವ್ನು ಬಂದು ತಗೊಂತಾನೆ. ಮುಂದಿನ ವರ್ಷ ನನಗೆ ಗ್ರೋತ್ ಸಿಗಬೇಕಂದ್ರೆ, ಯಾಕಂದ್ರೆ ಅವ್ನು 3 ವರ್ಷ ವಾಪಸ್ ಬರೋಲ್ಲ, ಮುಂದಿನ ವರ್ಷ ನನಗೆ ಸೇಮ್ ರೆವೆನ್ಯೂ ಬರಬೇಕಂದ್ರೆ ಇವು ಹೊಸಬ ಬಂದು ತಗೊಳ್ಬೇಕು. ಅದಕ್ಕೆ ಯಾವಾಗ ಕಮ್ಮಿ ಜನ ಯೂಸ್ ಮಾಡ್ತಿರ್ತಾರಲ್ಲ ಅಂಥ ಟೈಮಲ್ಲಿ ಎಂಟ್ರಿ ಆದರೆ
ಗ್ರೋತ್ ಜಾಸ್ತಿ ಇರುತ್ತೆ. ಇಂಡಿಯಾದಲ್ಲಿ ಆ ಥರ ಯಾವ್ಯಾವ ಸೆಕ್ಟರ್ ಇದಾವೆ ಅಂದರೆ ಇನ್ಶೂರೆನ್ಸ್ ಸೆಕ್ಟರ್ ಒಂದು, ಮತ್ತು ಕ್ಯಾಪಿಟಲ್ ಮಾರ್ಕೆಟ್, ನಮ್ಮದು ಡಿಮ್ಯಾಟ್ ಅಕೌಂಟು ಈ ಥರ ಎಲ್ಲ ಯಾರು ಮಾಡ್ತಾರೆ ಅದಿರ್ಬೋದು. ಅದೇ ರೀತಿ ಮ್ಯೂಚುವಲ್ ಫಂಡ್ ಸೆಕ್ಟರ್, ಮ್ಯೂಚುವಲ್ ಫಂಡ್ ಕಂಪ್ನಿಗಳಲ್ಲಿ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಅವರು. ಯಾಕಂದರೆ ಇಂಡಿಯಾದಲ್ಲಿ ಮ್ಯೂಚುವಲ್ ಫಂಡಲ್ಲಿ ಎಷ್ಟು ಜನ ಇನ್ವೆಸ್ಟ್ ಮಾಡ್ತಿದ್ದಾರೆ, ಅಮೇರಿಕಾದಲ್ಲಿ 60 to 65% ಜನ ಇನ್ವೆಸ್ಟ್ ಮಾಡ್ತಾರೆ, ನಮ್ಮ ಇಂಡಿಯಾದಲ್ಲಿ ಎಷ್ಟು ಜನ ಮಾಡ್ತಾರೆ. ಇದೆಲ್ಲನೂ ಅಂಡರ್ ಪೆನಿಟ್ರೇಟೆಡ್. ಓವರ್ ಎ ಪೀರಿಯಡ್ ಆಫ್ ಟೈಮ್ ಇದು ಕೂಡ ಗ್ರೋತ್ ಆಗುತ್ತೆ. 7 ಲಕ್ಷ ಕಿಲೋಮೀಟರ್ಗೆ ಆಪ್ಟಿಕಲ್ ಫೈಬರ್ಸ್ನ ಅಳವಡಿಸಿದ್ದಾರೆ. ಇದು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆಪ್ಟಿಕಲ್ ಫೈಬರ್ಸ್ ಕಂಪ್ನಿಗಳು ಯಾವ್ಯಾವ ಇದಾವೆ ಚೆಕ್ ಮಾಡಿ. ಸ್ಟೆರ್ಲೈಟ್ ಇಂಡಿಯಾ ಅಂತ ಒಂದು ಕಂಪ್ನಿ ಇದೆ, ಆ ಕಂಪ್ನಿ ಮಾಡುತ್ತೆ. ಮತ್ತು ಬೇರೆ ಬೇರೆ ಕಂಪ್ನಿಗಳಿದ್ದಾವೆ, ಚೆಕ್ ಮಾಡಿ ಯಾವುದು ಅಂತ. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ 2014ರಲ್ಲಿ ದಿಸಕ್ಕೆ 11 ಕಿಲೋಮೀಟರ್ ಪರ್ ಡೇ ಗ್ರೋತ್ ಆಗ್ತಾ ಇತ್ತು. ಇವಾಗ ಅದು 34 ಕಿಲೋಮೀಟರ್ ಪರ್ ಡೇ ಜಾಸ್ತಿ ಆಗ್ತಾ ಇದೆ. 2024ರಲ್ಲಿ 21 ಹೊಸ ಏರ್ಪೋರ್ಟ್ನ ಆಲ್ರೆಡಿ ಲಾಂಚ್ ಮಾಡಿದ್ದಾರೆ. ಕ್ಲೀನ್ ಎನರ್ಜಿ ಸೆಕ್ಟ್ರಲ್ಲಿ 2014ರಿಂದ 2023ವರೆಗೂ ಸುಮಾರು 8 ಲಕ್ಷ ಕೋಟಿಯಷ್ಟು ದುಡ್ಡನ್ನ ಇನ್ವೆಸ್ಟ್ ಮಾಡಿದ್ದಾರೆ. ನಮ್ಮ ಇಂಡಿಯಾ ಇಂಟರ್ನ್ಯಾಷನಲ್ ಶಿಪ್ಮೆಂಟ್ ಲಾಜಿಸ್ಟಿಕ್ಸಲ್ಲಿ 44ನೇ ಪೊಸಿಷನಲ್ಲಿತ್ತು 2024ರಲ್ಲಿ. ಇವಾಗ ಅದು 22ನೇ ಸ್ಥಾನಕ್ಕೆ ಬಂದಿದೆ. ಈ ಗ್ಲೋಬಲಲ್ಲಿ ನಮ್ಮದು ಇಂಡಿಯನ್ ಶಿಪ್ಮೆಂಟ್ ಕಂಪ್ನಿಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾವೆ. ಇಷ್ಟು ನಮ್ಮ ದೇಶದ ಎಕನಾಮಿಕ್ ಸರ್ವೆ. ಇದರಿಂದ ನಿಮಗೆ ಯಾವ್ಯಾವ ವಿಷಯ ಗೊತ್ತಾಗಿದೆ, ಇದರಿಂದ ನಿಮ್ಗೆ ಏನಾದರೂ ವ್ಯಾಲ್ಯೂ ಸಿಕ್ಕಿದ್ರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ. ಇದರಿಂದ ಏನೇನು ವಿಷಯ ಗೊತ್ತಾಗಿದೆ ಅಂತ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ನಾನು ಅವಾಗಲೇ ಹೇಳ್ದಂಗೆ ಹೆಲ್ತ್ ಇನ್ಶೂರೆನ್ಸು ಎಷ್ಟು ಮುಖ್ಯ, ಬಿಕಾಸ್ ಇದು ನಮ್ಮನ್ನು ಫೈನಾನ್ಷಿಯಲಿ ಏನು ಆಗದಲ್ಲೇ ಕಾಪಾಡುತ್ತೆ. ಅದಕ್ಕೋಸ್ಕರ ನೀವು ಏನಾದರೂ ಹೆಲ್ತ್ ಇನ್ಶೂರೆನ್ಸ್ ಬೈ ಮಾಡೋದಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಆ ಲಿಂಕ್ ಯೂಸ್ ಮಾಡ್ಕೊಂಡು ಬೈ ಮಾಡಿ. ಅಪ್ ಟು 25% ಡಿಸ್ಕೌಂಟ್ ಸಿಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ.